ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ನೀ ನನ್ನ ಕರೆದೆ, ನಾ ಬಂದೆ ನಿಮ್ಮಲ್ಲಿ, ನಾ ಕಂಡೆ ನಿನ್ಮುಖವ. ಯೇಸುವೆ, ನಾ ಕಂಡೆ ನಿನ್ಮುಖವ. ನೀ ನನ್ನ ಕರೆದೆ, ನಾ ಬಂದೆ ನಿಮ್ಮಲ್ಲಿ, ನಾ ಕಂಡೆ ನಿನ್ಮುಖವ. ಯೇಸುವೆ, ನಾ ಕಂಡೆ ನಿನ್ಮುಖವ. ತುಂಬಿತ್ತು ನನ್ನಲ್ಲಿ ಸಂತೋಷ ಸುದಿನ, ಎಂದಿಗೂ ನಾ ಮರೆಯೇ. ಯೇಸುವೆ, ಎಂದಿಗೂ ನಾ ಮರೆಯೇ. ತುಂಬಿತ್ತು ನನ್ನಲ್ಲಿ ಸಂತೋಷ ಸುದಿನ, ಎಂದಿಗೂ ನಾ ಮರೆಯೇ. ಯೇಸುವೆ, ಎಂದಿಗೂ ನಾ ಮರೆಯೇ. ನೀ ನನ್ನ ಕರೆದೆ, ನಾ ಬಂದೆ ನಿಮ್ಮಲ್ಲಿ, ನಾ ಕಂಡೆ ನಿನ್ಮುಖವ. ಯೇಸುವೆ, ನಾ ಕಂಡೆ ನಿನ್ಮುಖವ. ನೀನಿರಲು ನನಗೆ ಭಯವೇನೂ ಇಲ್ಲ, ಧೈರ್ಯದಿ ನಾ ಹೋಗುವೆ. ಯೇಸುವೆ, ಲೋಕವ ಎದುರುಗೊಳ್ಳುವೆ. ನೀನಿರಲು ನನಗೆ ಭಯವೇನೂ ಇಲ್ಲ, ಧೈರ್ಯದಿ ನಾ ಹೋಗುವೆ. ಯೇಸುವೆ, ಲೋಕವ ಎದುರುಗೊಳ್ಳುವೆ. ನೀ ನನ್ನ ಕರೆದೆ, ನಾ ಬಂದೆ ನಿಮ್ಮಲ್ಲಿ, ನಾ ಕಂಡೆ ನಿನ್ಮುಖವ. ಯೇಸುವೆ, ನಾ ಕಂಡೆ ನಿನ್ಮುಖವ. ಒಂದಾಗಿ ಸೇರಿ ದೂತರೊಡಗೂಡಿ ನಿನ್ನ ಮನ ಸ್ತುತಿಪೆ. ಯೇಸುವೆ, ನಿನ್ನ ಮನ ಸ್ತುತಿಪೆ. ಒಂದಾಗಿ ಸೇರಿ ದೂತರೊಡಗೂಡಿ ನಿನ್ನ ಮನ ಸ್ತುತಿಪೆ. ಯೇಸುವೆ, ನಿನ್ನ ಮನ ಸ್ತುತಿಪೆ. ನೀ ನನ್ನ ಕರೆದೆ, ನಾ ಬಂದೆ ನಿಮ್ಮಲ್ಲಿ, ನಾ ಕಂಡೆ ನಿನ್ಮುಖವ. ಯೇಸುವೆ, ನಾ ಕಂಡೆ ನಿನ್ಮುಖವ. ನೀ ನನ್ನ ಕರೆದೆ, ನಾ ಬಂದೆ ನಿಮ್ಮಲ್ಲಿ, ನಾ ಕಂಡೆ ನಿನ್ಮುಖವ. ಯೇಸುವೆ, ನಾ ಕಂಡೆ ನಿನ್ಮುಖವ.
ಸಹಾಯ ಮಾತೆ ಪ್ರಭು ಕ್ರಿಸ್ತರ ನಲ್ಮೆಯ ತಾಯೇ ನಿಮ್ಮ ಮಕ್ಕಳು ನಾವು ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ನಿತ್ಯ ಸಹಾಯ ಮಾತೆ ಪ್ರಭು ಕ್ರಿಸ್ತರ ನಲ್ಮೆಯ ತಾಯೇ ನಿಮ್ಮ ಮಕ್ಕಳು ನಾವು ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ಕಾನಾ ಮದುವೆಯಲ್ಲಿ ಕೊರತೆಯ ಕಂಡೆ ನೀನು ಮಗನಲ್ಲಿ ಬೇಡೆ ನಿಂತ ಕರುಣೆಯ ಕಣ್ಮಣಿ ನೀನು ಮಾತೆ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು ಮಾತೆ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು ನಿತ್ಯ ಸಹಾಯ ಮಾತೆ ಪ್ರಭು ಕ್ರಿಸ್ತರ ನಲ್ಮೆಯ ತಾಯೇ ನಿಮ್ಮ ಮಕ್ಕಳು ನಾವು ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ಇದು ನಿಮಗೆ ತಾಯಿ ಎಂದು ಕೊನೆಗಳಿಗೆ ನುಡಿದರು ಯೇಸು ಆ ಕ್ಷಣವೇ ಶಿಷ್ಯರಿಗೆಲ್ಲ ತಾಯಾದೆ ಮಾತೆ ನೀನು ನೊಂದಂತ ಮಕ್ಕಳು ನಾವು ನಮಗಾಗಿ ಪ್ರಾರ್ಥಿಸುತ್ತಾಯೇ ನೊಂದಂತ ಮಕ್ಕಳು ನಾವು ನಮಗಾಗಿ ಪ್ರಾರ್ಥಿಸುತ್ತಾಯೇ ನಿತ್ಯ ಸಹಾಯ ಮಾತೆ ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ ನಿಮ್ಮ ಮಕ್ಕಳು ನಾವು ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ನಿತ್ಯ ಸಹಾಯ ಮಾತೆ ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ ನಿಮ್ಮ ಮಕ್ಕಳು ನಾವು ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ನಮಗಾಗಿ ಪ್ರಾರ್ಥಿಸುತ್ತಾಯೇ ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ. ದೇವರಲ್ಲಿ ನನ್ನ ಆತ್ಮೀಯರೇ, ನಾವೀಗ ಕೇಳಲಿರುವಂತಹ ವಿಷಯ ದೈವ ಕರೆ. ಇದರ ಬಗ್ಗೆ ನಾವು ಕೇಳುವ ಮುನ್ನ ದೇವರು ನಿಮ್ಮಲ್ಲಿ ತಿಳಿಯಪಡಿಸುವಂತಹ ಒಂದು ಕಾರ್ಯ ಇದೆ. ಈ ಸಮಯ, ಈ ಗಳಿಗೆ ನಿಮ್ಮನ್ನು ಇದನ್ನು ವೀಕ್ಷಿಸುವಂತೆ ಮಾಡುತ್ತಿರುವಂಥದ್ದು ದೇವರು ನಿಮಗೆ ಕರೆ ಕೊಟ್ಟಿರುವಂಥದ್ದು. ಇದು ದೇವರು ನಿಗದಿಪಡಿಸಿದಂತಹ ಸಮಯವಾಗಿದೆ. ದೇವರು ಆಯೋಜಿಸಿ ನಿಮ್ಮನ್ನು ಇದನ್ನು ವೀಕ್ಷಿಸುವಂತೆ ಮಾಡುತ್ತಿದ್ದಾರೆ. ಯೋಹನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಾಕ್ಯ ಹಾಗೂ 44ನೇ ವಾಕ್ಯ.
ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನ ಬಳಿಗೆ ಬರುತ್ತಾನೆ. ಹಾಗೆ ಬಂದವನನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಹಾಗೂ 44ನೇ ವಾಕ್ಯ, ನನ್ನನ್ನು ಕಳಿಸಿಕೊಟ್ಟ ಪಿತನು ನನ್ನ ಹತ ಸೆಳೆಯದೆ ಹೊರತು ಯಾರು ನನ್ನ ಬಳಿಗೆ ಬಾರಲಾರರು. ಬಂದವರಿಗೆ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ. ಇವು 2 ಮಾತುಗಳು ದೇವರು ನಮಗೆ ನೀಡುವಂತಹ ವಾಗ್ದಾನಗಳಾಗಿದೆ ಪ್ರಿಯರೇ. ಪಿತನು ನಮ್ಮನ್ನು ಕರೆಯದೆ ಹೊರತು ನಾವು ಯೇಸು ಸ್ವಾಮಿಯ ಬಳಿಗೆ ಬರಲು ಸಾಧ್ಯವಿಲ್ಲ, ಇದನ್ನು ವೀಕ್ಷಿಸಲು ಸಾಧ್ಯವಿಲ್ಲ. ಹಾಗೆ ಬಂದಂಥವರನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ ಅಂತ ಯೇಸು ವಾಗ್ದಾನ ಮಾಡುತ್ತಿದ್ದಾರೆ ಪ್ರಿಯರೇ. ಈ ವಾಗ್ದಾನದಲ್ಲಿರುವಂತಹ ನಂಬಿಕೆ, ನಿರೀಕ್ಷೆ ಏನಾಗಿದೆ? ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲೇ ನಾವು ಸೋಲನ್ನು ಅಪ್ಪಿದರೂ ಸಹ, ಎಷ್ಟು ಮೋಸ ಅಥವಾ ವಂಚನೆಯ ಜೀವನ ನಮ್ಮದಾಗಿದ್ರೂ ಸಹ, ನಮ್ಮ ಪಾಪಗಳು ಕಡು ಕೆಂಪಾಗಿದ್ರೂ ಸಹ, ನಮ್ಮನ್ನೇ ನಾವು ಸ್ವೀಕರಿಸಲು ನಮ್ಮಿಂದ ಸಾಧ್ಯವಾಗದೇ ಇದ್ರೂ ಸಹ, ದೇವರು ನಮ್ಮನ್ನು ಸ್ವೀಕರಿಸಲು ಸದಾ ನಮಗಾಗಿ ಕಾಯ್ದಿದ್ದಾರೆ. ತಂದೆಯು ಕರೆದು ಕೊಟ್ಟಂತಹ ನಮ್ಮನ್ನು ಯೇಸು ಸ್ವಾಮಿ ಎಂದಿಗೂ ತಳ್ಳಿಬಿಡುವುದಿಲ್ಲ ಅಂತ ವಾಗ್ದಾನ ಮಾಡುತ್ತಿದ್ದಾರೆ. ಅದು ಮಾತ್ರ ಅಲ್ಲ, ಹಾಗೆ ಬಂದಂತಹ ಪ್ರತಿಯೊಬ್ಬರಿಗೆ ನಿತ್ಯ ಜೀವವನ್ನು ವಾಗ್ದಾನ ಮಾಡುತ್ತಿದ್ದಾರೆ ಪ್ರಿಯರೇ. ಇದನ್ನು ಪಡೆದುಕೊಳ್ಳಲು ನಾವು ಯಾವ ಶ್ರಮವಾಗಲಿ, ಯಾವ ಪ್ರಯತ್ನವಾಗಲಿ ನಾವು ನಮ್ಮ ವ್ಯಕ್ತಿಯಿಂದ ನಾವು ಮಾಡಿಲ್ಲ ಪ್ರಿಯರೇ. ದೇವರು ನಿಯೋಜಿಸಿ, ದೇವರು ಆಯೋಜಿಸಿ, ದೇವರು ನಮ್ಮನ್ನು ತನ್ನ ಮಗನ ಬಳಿಗೆ ಆಕರ್ಷಿಸಿ ಕರೆದು ತಂದಿದ್ದಾರೆ. ಹಾಗೂ ಈ ವಾಗ್ದಾನವನ್ನು ದಯಪಾಲಿಸುತ್ತಿದ್ದಾರೆ. ಅತಿ ಶ್ರೇಷ್ಠವಾದಂತಹ ವಾಗ್ದಾನ, ನಾನು ನಿಮ್ಮನ್ನು ಎಂದಿಗೂ ತಳ್ಳಿಬಿಡುವುದಿಲ್ಲ, ನಿತ್ಯ ಜೀವವನ್ನು ನಾನು ನಿಮಗೆ ದಯಪಾಲಿಸುತ್ತೇನೆ. ಇಂಥ ಒಂದು ನಂಬಿಕೆ, ನಿರೀಕ್ಷೆಯಿಂದ ಮಾತೆ ಮರಿಯಮ್ಮನವರಿಗೆ ದೇವರು ದೇವದೂತನ ಮುಖಾಂತರ ಕರೆಯನ್ನು ಕೊಟ್ಟಾಗ, ಇಗೋ ನಾನು ನಿಮ್ಮ ಚರಣದಾಸಿ, ನಿಮ್ಮ ಚಿತ್ತದಂತೆ ನನ್ನ ಜೀವನದಲ್ಲಿ ಆಗಲಿ ಅಂತ ಆ ಕರೆಯನ್ನು ಸ್ವೀಕರಿಸಿ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಟ್ಟರು. ಅಂತಹ ತಾಯಿಯ ಬಿನ್ನಹದ ಮುಖಾಂತರ ನಮ್ಮ ಜೀವನದಲ್ಲಿ ದೇವರು ಇಟ್ಟಿರುವಂತಹ ಕರೆಯನ್ನು ಧ್ಯಾನಿಸಿ ಸ್ವೀಕರಿಸಲು ಬೇಕಾದಂತಹ ಕೃಪೆಯು, ಧೈರ್ಯವು, ಶಕ್ತಿಯು ದೇವರು ಮಾತೆ ಮರಿಯಮ್ಮನವರ ಮುಖಾಂತರ ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ವಿಶ್ವಾಸದಿಂದ ಹೃದಯದ ಹತ್ತಿರ ನಮ್ಮ ಕರಗಳನ್ನು ಇಟ್ಟು ಕಣ್ಣುಗಳನ್ನು ಮುಚ್ಚಿ ಮಾತೆ ಮರಿಯಮ್ಮನವರ ಬಿನ್ನಹವನ್ನು ಪ್ರಾರ್ಥಿಸಿ ಬೇಡಿಕೊಳ್ಳುವ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ. ದೇವರಲ್ಲಿ ನನ್ನ ಆತ್ಮೀಯರೇ, ಕ್ರೈಸ್ತರಾಗಿರುವಂತಹ ನಮ್ಮೆಲ್ಲರಿಗೂ ಮೊದಲನೇದಾಗಿ ದೇವರು ನಮ್ಮಿಂದ ಬಯಸುವಂಥದ್ದನ್ನು ಹಾಗೂ ಧರ್ಮಸಭೆಯ ಧರ್ಮೋಪದೇಶ ಗ್ರಂಥದಲ್ಲಿ ನಮ್ಮೆಲ್ಲರಿಗೂ ದೇವರು ನೀಡಿರುವಂತಹ ಕರೆಯ ಬಗ್ಗೆ ತಿಳಿಯಪಡಿಸಿಕೊಡುತ್ತಿದ್ದಾರೆ. ನಮ್ಮೆಲ್ಲರನ್ನು ಪವಿತ್ರತೆಯ ಜೀವನವನ್ನು ಜೀವಿಸಲು ದೇವರು ಕರೆ ನೀಡಿದ್ದಾರೆ. ಕ್ರೈಸ್ತರಾಗಿ ದೀಕ್ಷಾಸ್ನಾನ ಪಡೆದಿರುವಂತಹ ನಾವೆಲ್ಲರೂ ಪರಿಶುದ್ಧತೆಯ ಜೀವನವನ್ನು ಜೀವಿಸುವುದಕ್ಕಾಗಿ ದೇವರು ಕರೆ ನೀಡಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಾಕ್ಯ, ಹೇಗೆ ನಿಮ್ಮ ತಂದೆಯು ಪರಿಪೂರ್ಣರಾಗಿದ್ದಾರೋ ಹಾಗೆ ನೀವು ಪರಿಪೂರ್ಣರಾಗಿರಿ. ದೇವರು ನಮ್ಮ ತಂದೆ ಆಗಿದ್ದಾರೆ ಹಾಗೂ ನಾವು ಅವರ ಮಕ್ಕಳಾಗಿದ್ದೇವೆ. ದೀಕ್ಷಾ ಸ್ನಾನದ ಮುಖಾಂತರ ದೇವರ ಆತ್ಮವನ್ನು ನಾವು ಸ್ವೀಕರಿಸುತ್ತಿದ್ದೇವೆ. ಕೇವಲ ಮಾನವರಾಗಿರುವಂಥ ನಾವು ದೈವತ್ವವನ್ನು ಪಡೆದುಕೊಳ್ಳುತ್ತಿದ್ದೇವೆ, ದೇವರ ಮಕ್ಕಳಾಗುತ್ತಿದ್ದೇವೆ, ದೇವರಿಗೆ ನಾವು ವಾರಿಸುದಾರರಾಗುತ್ತಿದ್ದೇವೆ. ಪ್ರಿಯರೇ, ಇದರ ಮುಖಾಂತರ ತಂದೆ ಹೇಗೆಯೋ ಹಾಗೆ ಮಕ್ಕಳು ಇರಬೇಕು ಅಂತ ದೇವರು ಆಶಿಸುತ್ತಿದ್ದಾರೆ. ಈ ಕಾರಣದಿಂದ ನಮ್ಮೆಲ್ಲರಿಗೂ ಸಹಜವಾಗಿ ಪರಿಶುದ್ಧತೆಯ ಜೀವನವನ್ನು ಜೀವಿಸಲು ದೇವರು ಕರೆ ನೀಡುತ್ತಿದ್ದಾರೆ. ಹಾಗಾದರೆ
ಈ ತಂದೆಯ ಬಗ್ಗೆ ನಾವು ಅರಿತುಕೊಳ್ಳಬೇಕು. ಅವರ ಅರಿವು ಇಲ್ಲದೆ ಅವರ ಕರೆಗೆ ಹೋಗಲು ನಮ್ಮಿಂದ ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕೆ ದೇವರು ಮಾನವರನ್ನು ಯಾತಕ್ಕಾಗಿ ಸೃಷ್ಟಿ ಮಾಡಿದರು ಎನ್ನುವಂತಹ ಒಂದು ಪ್ರಶ್ನೆಗೆ ಧರ್ಮ ಸಭೆಯು ಒಂದು ಉತ್ತರವನ್ನು ನೀಡಿದೆ. ಪವಿತ್ರಾತ್ಮರು ಧರ್ಮಸಭೆಗೆ ತಿಳಿಯಪಡಿಸಿದಂಥ ಉತ್ತರ ಇದಾಗಿದೆ ಪ್ರಿಯರೇ. ಧರ್ಮಸಭೆಯ ಧರ್ಮೋಪದೇಶ ಗ್ರಂಥ 1ನೇ ಪುಟದಲ್ಲಿ ನಾವು ಕಾಣುವಂಥದ್ದು ಇದಾಗಿದೆ. ದೇವರು ಸಕಲ ಮಾನವರನ್ನು ಸೃಷ್ಟಿಸಿದು ತಮ್ಮನ್ನು ಅರಿತುಕೊಳ್ಳುವುದಕ್ಕಾಗಿ, ತಮ್ಮನ್ನು ಪ್ರೀತಿಸುವುದಕ್ಕಾಗಿ, ಆ ಪ್ರೀತಿಯಿಂದ ಉಗಮವಾಗುವಂತಹ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ದೇವರು ನಮ್ಮನ್ನು ಮಾನವರನ್ನು ಸೃಷ್ಟಿ ಮಾಡಿದ್ದಾರೆ ಪ್ರಿಯರೇ. ಮೊದಲನೇದಾಗಿ ದೇವರು ನಮ್ಮನ್ನು ಪರಿಶುದ್ಧತೆಯ ಜೀವನವನ್ನು ಜೀವಿಸಲು ಕರೆದಿದ್ದಾರೆ ಅಂತ ಹೇಳಿದೆ. ಆ ಪರಿಶುದ್ಧತೆಯ ಜೀವನಕ್ಕಾಗಿ ಕರೆದಂತಹ ದೇವರು ಯಾರು ಅಂತ ನಾವು ತಿಳಿದುಕೊಳ್ಳಬೇಕು. ಈ ಪರಿಶುದ್ಧತೆಯಲ್ಲಿ ಇರುವಂತಹ ವೈಶಿಷ್ಟ್ಯತೆ ಏನು, ಈ ಪರಿಶುದ್ಧತೆಯ ಮುಖಾಂತರ ನಮಗೆ ಆಗುವಂತಹ ಪ್ರಯೋಜನವೇನು ಅಂತ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ದೇವರು ಪರಿಶುದ್ಧರಾಗಿದ್ದಾರೆ. ಅವರು ಕೊಡುವಂತಹ ಪ್ರತಿಯೊಂದು ಕೊಡುಗೆ ಪರಿಶುದ್ಧವಾಗಿದೆ. ಅದನ್ನು ಸ್ವೀಕರಿಸಬೇಕಾದರೆ ನಾವು ಪರಿಶುದ್ಧರಾಗಿರಬೇಕು. ದೇವರು ಕೊಡುವಂತಹ ಕೊಡುಗೆ ಏನಾಗಿದೆ ಪ್ರಿಯರೇ? ನಮ್ಮ ಜೀವನದಲ್ಲಿ ದೈನಂದಿನ ನಾವು ಅನುಭವಿಸುವಂತಹ ನಮ್ಮ ಕುಟುಂಬವು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಸಹೋದರ, ನಮ್ಮ ಸಹೋದರಿ ಹಾಗೂ ನಮ್ಮ ಗಂಡ ಹೆಂಡತಿ ಮಕ್ಕಳು, ಇವರೆಲ್ಲರೂ ದೇವರು ಕೊಟ್ಟಂತಹ ಕೊಡುಗೆಯಾಗಿದೆ ಪ್ರಿಯರೇ. ಇದಕ್ಕಿಂತಲೂ ಆಳವಾಗಿ ನಾವು ನೋಡುವಾಗ ಈ ನಮ್ಮ ಶರೀರ, ನಮಗಿರುವಂತಹ ಸೌಂದರ್ಯ, ಈ ಜೀವನ, ಈ ಜೀವ ದೇವರು ಕೊಟ್ಟಂತಹ ಕೊಡುಗೆ ಆಗಿದೆ. ಅವೆಲ್ಲವೂ ಪರಿಶುದ್ಧವಾಗಿದೆ ಪ್ರಿಯರೇ. ಇನ್ನು ಮುಂದುವರಿಸಿ ನಾವು ನೋಡುವಾಗ ನಾವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು, ಮಕ್ಕಳಾಗಿದ್ದರೆ, ಯುವಕ ಯುವತಿಯರಾಗಿದ್ದರೆ, ನಾವು ಓದುವಂತಹ ವಿದ್ಯೆ, ನಮಗೆ ಕೊಟ್ಟಿರುವಂತಹ ಗುರು ಹಿರಿಯರು, ಇವೆಲ್ಲವೂ ದೇವರ ಅರಿವು ಇಲ್ಲದೆ ನಮ್ಮ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ ಪ್ರಿಯರೇ. ಯಾವ ತಂದೆ ತಾಯಿಯಲ್ಲಿ ನಾವು ಹುಟ್ಟಬೇಕು ಅಂತ ನಾವು ನಿರ್ಣಯಿಸಲಿಲ್ಲ, ನಮ್ಮ ತಂದೆ ತಾಯಿ ನಿರ್ಣಯಿಸಲಿಲ್ಲ. ಯಾವ ಊರಿನಲ್ಲಿ ಯಾವ ಸಮಯದಲ್ಲಿ ನಾವು ಜನ್ಮ ತಾಳಬೇಕು ಅಂತ ನಾವು ನಿರ್ಣಯಿಸಲಿಲ್ಲ ಪ್ರಿಯರೇ. ನಮ್ಮನ್ನು ಸೃಷ್ಟಿಸಿದಂತಹ, ನಮ್ಮನ್ನು ರೂಪಿಸಿದಂತಹ, ನಮ್ಮ ಬಗ್ಗೆ ಆಲೋಚನೆ ಇರುವಂತಹ, ನಮ್ಮ ಬಗ್ಗೆ ಯೋಜನೆಯನ್ನು ಮಾಡಿರುವಂತಹ ಸರ್ವಶಕ್ತರಾದ ದೇವರು ಇವೆಲ್ಲವನ್ನು ಕ್ರಮಬದ್ಧವಾಗಿ ನಿಯೋಜಿಸಿದ್ದಾರೆ ಪ್ರಿಯರೇ. ಅವರ ಆಲೋಚನೆಯ ಪ್ರಕಾರ ನಮಗೆ ತಂದೆ ತಾಯಿಯನ್ನು ದೇವರು ದಯಪಾಲಿಸಿದ್ದಾರೆ. ಅವರ ಆಲೋಚನೆಯ ಪ್ರಕಾರ ಅವರ ನಿಗದಿಪಡಿಸಿದಂತಹ ಸಮಯದಲ್ಲಿ ನಾವು ಜನ್ಮವನ್ನು ತಾಳಿದ್ದೇವೆ ಪ್ರಿಯರೇ. ಇವು ಎಲ್ಲವೂ ಪರಿಶುದ್ಧವಾದದ್ದು. ಏನಕ್ಕೆ ಅಂದರೆ ದೇವರು ಪರಿಶುದ್ಧರಾಗಿದ್ದಾರೆ. ಇವೆಲ್ಲವುಗಳನ್ನು ನಾವು ಅದರ ಪರಿಪೂರ್ಣತೆಯಲ್ಲಿ ಅನುಭವಿಸಬೇಕಾದರೆ ನಾವು ಪರಿಶುದ್ಧರಾಗಿರಬೇಕು. ದೇವರು ಇದನ್ನು ನನಗೆ ಕೊಟ್ಟಿದ್ದಾರೆ ಎನ್ನುವಂಥ ಅರಿವಿನಿಂದ ಇವುಗಳ ಜೊತೆಗೆ ನಾನು ನಡೆದುಕೊಳ್ಳಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ದೇವರು ಯೋಜಿಸಿದ ಯೋಜನೆ ಸಂಪೂರ್ಣವಾಗಿ ಕೈಗೂಡುವಂಥದ್ದು. ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ಅದರ ಪರಿಪೂರ್ಣತೆಯಲ್ಲಿ ಆನಂದಿಸಲು, ಸಂತೋಷಿಸಲು, ಅನುಭವಿಸಲು ನಮ್ಮಿಂದ ಸಾಧ್ಯವಾಗುತ್ತೆ ಪ್ರಿಯರೇ. ಎಲ್ಲ ಕಾರ್ಯವನ್ನು ಆದಿಯಿಂದಲೇ ನಿಗದಿಪಡಿಸಿ ಅದನ್ನು ಕಾರ್ಯಗತಕ್ಕೆ ತರುವಂತಹ ಈ ದೇವರು ನಮಗೆ ಯಾರಾಗಿದ್ದಾರೆ? ನಮ್ಮ ತಂದೆಯಾಗಿದ್ದಾರೆ ಪ್ರಿಯರೇ. ಆ ದೇವರು ನಮ್ಮಲ್ಲಿ ಆಶಿಸುತ್ತಿದ್ದಾರೆ. ನಾವು ಆ ತಂದೆಯನ್ನು ಅರಿತುಕೊಳ್ಳಬೇಕು. ಆ ತಂದೆಯನ್ನು ಆ ಅರಿವಿನಿಂದ ಪ್ರೀತಿಸಬೇಕು. ಆ ಪ್ರೀತಿಯ ಪ್ರೇರಣೆಯಿಂದ, ಆ ಪ್ರೀತಿಯ ಶಕ್ತಿಯಿಂದ ನಾವು ಅವರಿಗೆ ಸೇವೆ ಸಲ್ಲಿಸಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ. ಏನಕ್ಕಾಗಿ ದೇವರು ನಾವು ಅವರನ್ನು ಅರಿತುಕೊಳ್ಳಬೇಕು ಎಂದು ದೇವರು ಅಪೇಕ್ಷಿಸುತ್ತಿರುವಂಥದ್ದು? ಅದರಿಂದ ನಮಗೆ ಬರುವಂತಹ ಪ್ರಯೋಜನ ಏನಾಗಿದೆ ಪ್ರಿಯರೇ? ನೀವು ಫಿಲಿಮ್ಗಳಲ್ಲಿ ನೀವು ನೋಡ್ತೀರಾ, ಯಾವುದಾದರೂ ರೌಡಿಗೆ ಒಂದು ತಮ್ಮನೋ ಅಥವಾ
ತಂದೆಗೆ ಒಂದು ಮಗನೋ ಇರುತ್ತಾನೆ. ಅವನು ತಂದೆಯ ಮೇಲಿರುವಂತಹ ನಂಬಿಕೆ, ಧೈರ್ಯ, ವಿಶ್ವಾಸದಿಂದ ತನಗಿಷ್ಟ ಬಂದಂತಹ ಜೀವನವನ್ನು ಜೀವಿಸ್ತಾನೆ ಪ್ರಿಯರೇ. ಯಾವುದಾದರೂ ಹೀರೋ ಬಂದುಬಿಟ್ಟು ಅವನನ್ನು ಹೊಡೆದರೆ ಅವನ ಬಾಯಿಂದ ಮೊದಲನೆಯದಾಗಿ ಬರುವಂತಹ ಮಾತು ಏನಾಗಿದೆ ಪ್ರಿಯರೇ? ನಿಮಗೆ ಗೊತ್ತಾ ನನ್ನ ತಂದೆ ಯಾರು? ನಿನಗೆ ಗೊತ್ತಾ ನನ್ನ ಅಣ್ಣ ಯಾರು ಅಂತ? ಇಂತಹ ಮಾತುಗಳನ್ನು ಅವನು ಹೇಳುತ್ತಾನೆ ಪ್ರಿಯರೇ. ಏನಕ್ಕೆಂದರೆ ಅವನು ಆಡುವಂತಹ ಪ್ರತಿಯೊಂದು ಮಾತಾಗಲಿ, ಜೀವನವಾಗಲಿ, ಆಟವಾಗಲಿ ಅವನ ತಂದೆಯ ಅಥವಾ ಅವನ ಸಹೋದರನ ಬಲದಿಂದ, ಅರಿವಿನಿಂದ, ಅವರಲ್ಲಿರುವಂತಹ ಶಕ್ತಿಯಿಂದ, ಅವರು ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿಸ್ತಿದ್ದಾರೆ ಎನ್ನುವಂಥ ಅರಿವಿನಿಂದ ಅವನಂಥ ಆಟ ಆಡುತ್ತಿದ್ದಾನೆ ಪ್ರಿಯರೇ. ಇದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಅನೇಕ ರೀತಿಯ ಕಷ್ಟ ಸಂಕಷ್ಟಗಳನ್ನು ನಾವು ಅನುಭವಿಸ್ತಿದ್ದೇವೆ ಪ್ರಿಯರೇ. ಆದರೆ ಆ ಕಷ್ಟ ಸಂಕಷ್ಟಗಳನ್ನು ನಾವು ಅನುಭವಿಸುವಾಗ, ಅವುಗಳನ್ನು ನಾವು ಎದುರಿಸುವಾಗ ನಮ್ಮಲ್ಲಿ ಅವನಿಗಿದ್ದಂತಹ ನಂಬಿಕೆ, ನಿರೀಕ್ಷೆ, ಪ್ರೀತಿ, ವಿಶ್ವಾಸ ಇದೇನಾ ಪ್ರಿಯರೇ? ನನಗೊಂದು ತಂದೆ ಇದ್ದಾರೆ, ಸಕಲವನ್ನು ಸೃಷ್ಟಿಸಿದಂತಹ, ನನ್ನನ್ನು ಪ್ರೀತಿಸುವಂತಹ ಒಂದು ತಂದೆ ನನಗಿದ್ದಾರೆ ಎನ್ನುವಂಥ ಅರಿವು ನಮ್ಮಲ್ಲಿ ಇದ್ದೇನಾ ಪ್ರಿಯರೇ? ಒಂದು ಸಮಸ್ಯೆ ನಮ್ಮ ಜೀವನದೊಳಗೆ ಬರುವಾಗ ನಾವು ತತ್ತರಿಸಿ ಹೋಗಿಬಿಡುತ್ತೇವೆ ಪ್ರಿಯರೇ. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ ಎನ್ನುವಂಥ ಅರಿವು ನಮಗೆ ಇಲ್ಲ ಪ್ರಿಯರೇ. ಇದಕ್ಕಾಗಿ ದೇವರು ಹೇಳ್ತಿದ್ದಾರೆ, ಈ ಲೋಕದಲ್ಲಿ ನೀನು ಜೀವಿಸುವಾಗ ನಾನು ನಿನಗೆ ಏನಾಗಿದ್ದೇನೆ, ನಿನ್ನ ಜೊತೆಗೆ ನಾನು ಇರೋದನ್ನು ನೀನು ಅರಿತುಕೊಳ್ಳಬೇಕು. ನಿನ್ನ ಬಗ್ಗೆ ನನಗಿರುವಂಥ ಆಸೆ ಏನು, ಆಲೋಚನೆ ಏನು, ಯೋಜನೆ ಏನು ಅಂತ ನೀನು ತಿಳಿದುಕೊಳ್ಳಬೇಕು ಅಂತ ದೇವರು ಪವಿತ್ರಾತ್ಮರ ಮುಖಾಂತರ ಧರ್ಮಸಭೆಗೆ ತಿಳಿಯಪಡಿಸಿದಂತಹ ಈ ಉತ್ತರವಿದಾಗಿದೆ. ಮಾನವರನ್ನು ನಾನು ಸೃಷ್ಟಿ ಮಾಡಿರೋದು ನನ್ನನ್ನು ಅರಿತುಕೊಳ್ಳುವುದಕ್ಕಾಗಿ, ನನ್ನನ್ನು ಪ್ರೀತಿಸುವುದಕ್ಕಾಗಿ, ಆ ಪ್ರೀತಿಯಿಂದ ಉಗಮವಾಗಿ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಇಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಬರಬೇಕಾದರೆ ನಮಗೆ ದೇವರ ಅರಿವು ಬೇಕು. ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 17ನೇ ವಾಕ್ಯ, ಇಂತಿರಲು ದೇವರ ವಾಕ್ಯವನ್ನು ಆಲಿಸುವ ಮುಖಾಂತರ, ಶುಭ ಸಂದೇಶವನ್ನು ಪ್ರಕಟ ಮಾಡುವ ಮುಖಾಂತರ ವಿಶ್ವಾಸ ಹುಟ್ಟುತ್ತೆ ಪ್ರಿಯರೇ. ದೇವರನ್ನು ಹೆಚ್ಚು ಹೆಚ್ಚಾಗಿ ನಾವು ಅರಿಯುವ ಮುಖಾಂತರ, ಯೇಸು ಸ್ವಾಮಿಯನ್ನು ಅರಿತುಕೊಳ್ಳುವ ಮುಖಾಂತರ ನಮ್ಮಲ್ಲಿ ವಿಶ್ವಾಸ ಹುಟ್ಟುತ್ತೆ. ಒಂದು ಉದಾಹರಣೆ ನಿಮಗೆ ಹೇಳುತ್ತೇನೆ ಕೇಳಿ. ಈಗ ನೀವು ಬಸ್ ಸ್ಟ್ಯಾಂಡಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಎಲ್ಲೋ ಒಂದು ದೂರದ ಪ್ರಯಾಣಕ್ಕಾಗಿ ಸಿದ್ಧರಾಗಿ ಹೋಗಿ ನಿಂತಿದ್ದೀರಾ. ನೀವು ಒಬ್ಬಂಟಿಗರಾಗಿದ್ದೀರಾ ಅಂತ ತಿಳಿದುಕೊಳ್ಳಿ. ನಿಮ್ಮ ಕೈಯಲ್ಲಿ ಲಗೇಜ್ ಇದೆ, ಅದರಲ್ಲಿ ಸ್ವಲ್ಪ ಹಣವು, ಸ್ವಲ್ಪ ಚಿನ್ನವು, ಅಮೂಲ್ಯವಾದ ಕೆಲವೊಂದು ವಸ್ತುಗಳನ್ನು ನೀವು ಇಟ್ಟಿದ್ದೀರಾ. ನಿಮಗೆ ಶೌಚಾಲಯಕ್ಕೆ ಹೋಗಬೇಕು ಅಂತ ನಿಮಗೆ ಅನಿಸುತ್ತಿದೆ. ನಿಮ್ಮ ಪಕ್ಕದಲ್ಲೇ ಒಳ್ಳೆಯ ವಸ್ತ್ರದಲ್ಲಿ ಶೂಟು ಕೋಟು ಹಾಕಿಕೊಂಡು ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ನೀವು ಆ ವ್ಯಕ್ತಿ ಹತ್ರ ನನ್ನ ಲಗೇಜನ್ನು ನೋಡಿಕೊಳ್ಳಿ ಅಂತ ಹೇಳಿಬಿಟ್ಟು ನೀವು ಶೌಚಾಲಯಕ್ಕೆ ಹೋಗ್ತೀರಾ? ಹೋಗಲ್ಲ ಅನ್ನೋದಾದರೆ ಅದಕ್ಕೆ ಕಾರಣ ಏನು ಪ್ರಿಯರೇ? ಅವನು ಉತ್ತಮವಾದ ವಸ್ತ್ರದಲ್ಲಿದ್ದಾನೆ, ಆದರೂ ಸಹ ನೀವು ನಿಮ್ಮ ಲಗೇಜನ್ನು ಅವರಿಗೆ ಕೊಡೋದಿಲ್ಲ ಅಂತ ನೀವು ಹೇಳಬೇಕಾದರೆ ಅದರ ಕಾರಣ ಏನಾಗಿದೆ ಪ್ರಿಯರೇ? ಅವರ ಅರಿವು ನಿಮಗೆ ಇಲ್ಲ. ಅವರ ಅರಿವು ನಿಮಗೆ ಇಲ್ಲದೆ ಇರುವ ಕಾರಣ ಅವ್ರನ್ನ ನಂಬೋಕೆ ಆಗೋದಿಲ್ವಾ ಎನ್ನುವಂಥ ಸಂಶಯ ನಿಮ್ಮಲ್ಲಿದೆ. ಇಂಥ ಸಂಶಯ ನಿಮ್ಮಲ್ಲಿರುವಾಗ ಆ ಲಗೇಜನ್ನು ಅವ್ರ ಹತ್ರ ನೋಡಿಕೊಳ್ಳಿ ಅಂತ ಹೇಳಿ ಕೊಡೋಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28-29 ವಾಕ್ಯದಲ್ಲಿ ದೇವರು ಯೇಸು ಸ್ವಾಮಿ 2 ಕರಗಳನ್ನು ಚಾಚುತ್ತಾ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದಾರೆ. ದುಡಿದು ಭಾರ ಹೊತ್ತು ಬಳಲಿ ಬಂಡಾದ ಸರ್ವ ಜನರೇ, ನೀವು ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ನೊಗವು ಹಗುರ, ನನ್ನ ಹೊರೆ ಸುಗಮ. ನಾನು ವಿನಯಶೀಲನು, ದೀನ ಹೃದಯನು. ನನ್ನಿಂದ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಅಂತ ಯೇಸು ಸ್ವಾಮಿ ಕರೆಯುತ್ತಿದ್ದಾರೆ ಪ್ರಿಯರೇ. ನಿಮ್ಮ ದುಡಿಮೆಯನ್ನು, ನಿಮ್ಮ ಕಷ್ಟವನ್ನು, ನಿಮ್ಮ ನೋವನ್ನು ಯೇಸು ಸ್ವಾಮಿ ನೋಡಿದ್ದಾರೆ. ಅದನ್ನು ನೋಡಿಬಿಟ್ಟು ಯೇಸು ಸ್ವಾಮಿ ನಿಮ್ಮ ಹತ್ರ ಹೇಳ್ತಿದ್ದಾರೆ,
ನಾನು ವಿನಯಶೀಲನು, ದೀನ ಹೃದಯನು. ನೀನು ಬಂದು ಮಾತನಾಡಿದರೆ ತಟ್ಟನೆ ನಾನು ಕೋಪ ಮಾಡುವುದಿಲ್ಲ, ತಟ್ಟನೆ ನಾನು ನಿನ್ನನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುವುದಿಲ್ಲ. ನಿನಗೆ ಏನು ಹೇಳಬೇಕಂತ ಇದೆಯೋ ಅದನ್ನು ಕೇಳೋಕೆ ನಾನು ನಿನ್ನ ಜೊತೆಗಿದ್ದೇನೆ. ನಿನ್ನನ್ನು ಸ್ವೀಕರಿಸಲು ನಾನು ನಿನಗಾಗಿ ಕಾಯ್ದಿದ್ದೇನೆ. ನೀನು ನನ್ನ ಬಳಿಗೆ ಬಾ. ಎಷ್ಟೋ ಜನ ಫಿಲಿಮ್ ಆ್ಯಕ್ಟರ್ಸ್ ಆಗಿರಲಿ, ಎಷ್ಟೋ ನಾಯಕರಾಗಿರಲಿ, ಎಷ್ಟೋ ಶ್ರೀಮಂತರಾಗಿರಲಿ, ಎಳೆಯ ಪ್ರಾಯದಲ್ಲೇ ತಮ್ಮ ಜೀವನವನ್ನು ಕೊನೆಗೊಳಿಸುತ್ತಿದ್ದಾರೆ ಪ್ರಿಯರೇ. ಏನಕ್ಕೆ ಕಾರಣ? ಅವರಿಗೆ ತಂದೆ ತಾಯಿ ಇಲ್ವಾ? ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯರು ಇಲ್ವಾ? ಅಥವಾ ಸಮಾಜದಲ್ಲಿ ಅವರಿಗೆ ಹೆಸರು ಇಲ್ವಾ? ಸಂಪತ್ತು ಇಲ್ವಾ? ಇವೆಲ್ಲವೂ ಇದ್ದರೂ ಸಹ ಅವರು ತಮ್ಮ ಜೀವನವನ್ನು ಕೊಲೆಗೊಳಿಸುವುದು ಕಾರಣವೇನು? ಅವರ ಮನಸ್ಸನ್ನು ಅರ್ಥೈಸಿಕೊಳ್ಳಲು, ಅವರು ಕಷ್ಟದಲ್ಲಿ ಇರುವಾಗ ಅವರ ಬೇಸರವನ್ನು, ಅವರ ಮನಸ್ಸನ್ನು ತೋಡಿಕೊಳ್ಳಲು, ಅದನ್ನು ಕೇಳಲು ಯಾರೂ ಇಲ್ಲ ಪ್ರಿಯರೇ. ಅವರನ್ನು ಅರ್ಥೈಸಿಕೊಳ್ಳಲು ಯಾರೂ ಇಲ್ಲ. ಅವರ ಜೊತೆಗೆ ನಾನಿದ್ದೇನೆ ಅಂತ ಹೇಳೋಕೆ ಯಾರೂ ಇಲ್ಲ ಪ್ರಿಯರೇ. ಈ ಮುಖಾಂತರ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳೇ ಆಗಿರಲಿ, ನಮ್ಮ ಕುಟುಂಬದ ಸದಸ್ಯರೇ ಆಗಿರಲಿ, ತಪ್ಪಾದ ಜೀವನದಲ್ಲಿ, ಕಣ್ಣೀರಿನ ಜೀವನದಲ್ಲಿ, ಮೋಸ ವಂಚನೆಯ ಜೀವನದಲ್ಲಿ, ಸ್ವಾರ್ಥ ಜೀವನದಲ್ಲಿ ಹಿಡಿದು ಬಿಡುತ್ತಿದ್ದಾರೆ. ಅವರನ್ನು ಪ್ರೀತಿಯಿಂದ ಕರೆದು ಅವರಿಗೆ ನಂಬಿಕೆ, ನಿರೀಕ್ಷೆಯನ್ನು, ವಿಶ್ವಾಸವನ್ನು ಕೊಡಲು ನಮ್ಮ ತಂದೆ ತಾಯಿಗಳಿಂದ ವಿಫಲರಾಗುತ್ತಿದ್ದಾರೆ ಪ್ರಿಯರೇ. ಗುರು ಹಿರಿಯರು ವಿಫಲರಾಗುತ್ತಿದ್ದಾರೆ ಪ್ರಿಯರೇ. ಆದ ಕಾರಣ ದೇವರು ಹೇಳುತ್ತಿದ್ದಾರೆ, ನಾನು ವಿನಯಶೀಲನು, ದೀನ ಹೃದಯನು, ನನ್ನ ಬಳಿಗೆ ನೀವು ಬನ್ನಿ. ನಿಮ್ಮ ನೊಗ, ನಿಮ್ಮ ಭಾರವನ್ನು ನನಗೆ ಕೊಡಿ, ನಾನು ಅದನ್ನು ಸ್ವೀಕರಿಸುತ್ತೇನೆ. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ನೀನು ನನ್ನ ಜೊತೆಗೆ ನಾನು ಹೇಳುವ ರೀತಿಯಲ್ಲಿ ನಡೆ, ನೀನು ಶಾಂತಿಯಿಂದ ಸಮಾಧಾನದಿಂದ ನಡೆಯುತ್ತೀಯ ಅಂತ. ಆದರೆ ಎಷ್ಟು ಮಟ್ಟಿಗೆ ನಮ್ಮ ಭಾರವನ್ನು, ನಮ್ಮ ಹೊರೆಯನ್ನು ಯೇಸು ಸ್ವಾಮಿಗೆ ಕೊಡಲು ನಮ್ಮಿಂದ ಸಾಧ್ಯವಾಗ್ತಿದೆ ಪ್ರಿಯರೇ? ನೀವು ವೀಕ್ಷಿಸುತ್ತಿರುವಾಗಲೇ ನಿಮ್ಮ ಹೃದಯವು ಎಷ್ಟು ಭಾರವಾಗಿದೆ ಪ್ರಿಯರೇ. ಆ ಭಾರವನ್ನೇ ಯೇಸು ಸ್ವಾಮಿ ಕೇಳುತ್ತಿದ್ದಾರೆ. ಅದು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಗಿರಬಹುದು, ನಿಮ್ಮ ಹೆಂಡತಿಯ ಬಗ್ಗೆ ಆಗಿರಬಹುದು, ನಿಮ್ಮ ಗಂಡನ ಬಗ್ಗೆ ಆಗಿರಬಹುದು, ಕೆಲಸದ ಬಗ್ಗೆ ಆಗಿರಬಹುದು, ನಿಮ್ಮ ಅನಾರೋಗ್ಯದ ಬಗ್ಗೆ ಆಗಿರಬಹುದು, ಸಾಲದ ಹೊರೆಯ ಬಗ್ಗೆ ಆಗಿರಬಹುದು, ಮುಂದಿನ ಭವಿಷ್ಯದ ದಿನಗಳ ಬಗ್ಗೆ ಆಗಿರಬಹುದು, ಯಾವುದೇ ಪರಿಸ್ಥಿತಿ ಆಗಿರಬಹುದು. ಕೆಲವೊಮ್ಮೆ ಪಾಪದಲ್ಲಿ ಮುಳುಗಿರಬಹುದು, ಅದರಿಂದ ಹೊರಗಡೆ ಬರಬೇಕು ಅಂತ ನೀವು ಪ್ರಯತ್ನ ಮಾಡ್ತಿರಬಹುದು, ಅಥವಾ ಆಸೆ ಪಡ್ತಿರಬಹುದು. ಅದನ್ನು ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಸಹಾಯ ಕೇಳಬೇಕು ಅಂತ ಹುಡುಕುತ್ತಿರಬಹುದು ಪ್ರಿಯರೇ. ನಿಮ್ಮನ್ನು ಸೃಷ್ಟಿಸಿ, ನಿಮ್ಮನ್ನು ರೂಪಿಸಿ, ನಿಮ್ಮನ್ನು ಪ್ರೀತಿಸುವಂತಹ ದೇವರು ಹೇಳುತ್ತಿದ್ದಾರೆ, ನಾನು ನಿನಗಾಗಿ ಕಾಯ್ತಿದ್ದೇನೆ. ನಿನ್ನ ಜೊತೆ ಇರಲು, ನಿನ್ನ ಕಣ್ಣೀರನ್ನು ಒರೆಸಲು, ನಿನ್ನ ಮಾತುಗಳನ್ನು ಕೇಳಲು ನಾನು ನಿನಗಾಗಿ ಕಾಯುತ್ತಿದ್ದೇನೆ. ಆ ನಿನ್ನ ಚಿಂತಾ ಭಾರವನ್ನೆಲ್ಲ ನೀನು ನನಗೆ ಒಪ್ಪಿಸು. ಪೇತ್ರನು ಬರೆದ ಮೊದಲನೇ ಪತ್ರ 5ನೇ ಅಧ್ಯಾಯ 7ನೇ ವಾಕ್ಯ, ನಿನ್ನ ಚಿಂತಾ ಭಾರವನ್ನೆಲ್ಲ ನನಗೆ ಒಪ್ಪಿಸಿಬಿಡು, ನನಗೆ ನಿನ್ನ ಮೇಲೆ ಅಕ್ಕರೆ ಇದೆ, ನನಗೆ ನಿನ್ನ ಮೇಲೆ ಅಕ್ಕರೆ ಇದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದಕ್ಕಾಗಿ ಪ್ರಿಯರೇ, ದೇವರು ನಮ್ಮ ಹತ್ರ, ನನ್ನನ್ನು ನೀವು ಅರಿತುಕೊಳ್ಳಬೇಕು. ಆ ಅರಿತುಕೊಳ್ಳುವುದಕ್ಕಾಗಿ ನಮ್ಮೆಲ್ಲರಿಗೂ ದೇವರು ಕರೆ ನೀಡುತ್ತಿದ್ದಾರೆ. ಗುರುಗಳಿಗೆ ಮಾತ್ರ ಅಲ್ಲ, ಕನ್ಯಾಸ್ತ್ರೀಯರಿಗೆ ಮಾತ್ರ ಅಲ್ಲ, ಅಥವಾ ಸಮರ್ಪಿತರಿಗೆ ಮಾತ್ರ ಅಲ್ಲ ಪ್ರಿಯರೇ. ಪ್ರತಿಯೊಂದು ದೀಕ್ಷಾ ಸ್ಥಾನ ಪಡೆದಿರುವಂತಹ ಕ್ರೈಸ್ತರಿಗೆ ತಂದೆಯಾದ ದೇವರು ಕೊಡುವಂಥ ಕರೆ, ನಿನ್ನ ತಂದೆಯಾದ ನನ್ನನ್ನು ನೀನು ಅರಿತುಕೋ. ಈ ಜೀವನದಲ್ಲಿ ನೀನು ಧೈರ್ಯದಿಂದ ಜೀವಿಸಲು ನಿನಗೆ ನನ್ನ ಅರಿವು ಬೇಕು. ನಾನು ನಿನ್ನನ್ನು ಎಷ್ಟು ಮಟ್ಟಿಗೆ ಪ್ರೀತಿಸುತ್ತಿದ್ದೇನೆ ಎನ್ನುವ ಅರಿವು ಬೇಕು. ಎಲ್ಲಿಂದ ಈ ಅರಿವು ಸಿಗುತ್ತೆ ಪ್ರಿಯರೇ? ನಾವು ದೇವರ ವಾಕ್ಯವನ್ನು ಓದುವ ಮುಖಾಂತರ,
ಬೈಬಲನ್ನು ಓದುವ ಮುಖಾಂತರ ದೇವರ ಮನಸ್ಸು ಏನಾಗಿದೆ ಅಂತ ನಾವು ಅರಿತುಕೊಳ್ಳುತ್ತೇವೆ ಪ್ರಿಯರೇ. ಇದೇ ರೀತಿಯಲ್ಲಿ ಪ್ರಿಯರೇ, ಈ ಅರಿವಿನಿಂದ ಅವರನ್ನು ನಾವು ನಿಜಕ್ಕೂ ಅರಿತುಕೊಂಡಾಗ ಪ್ರಿಯರೇ, ಅವರ ಮೇಲೆ ನಮಗೆ ಪ್ರೀತಿ ಹುಟ್ಟುತ್ತೆ. ಹೇಗೆ ಅಂತ ನಾನು ಹೇಳಿಕೊಡುತ್ತೇನೆ. ನೀವು 1 ತಿಂಗಳು ಮಗು ಆಗಿರುವಾಗ ನಿಮ್ಮ ತಂದೆ ತಾಯಿ ಅವರು ನಿಮ್ಮನ್ನು ಕರದಲ್ಲಿ ಹಿಡಿದುಕೊಂಡಿದ್ದರು. ಅನೇಕ ಸಾರಿ ನೀವು ತಿಳಿಯದೆ ಅವರ ಮೇಲೆ ಉಚ್ಚೆ ಮಾಡಿರಬಹುದು, ತಿಂದಾಗ ಕಕ್ಕಿರಬಹುದು, ಅಥವಾ ಬೇರೆ 1, 2 ಎಲ್ಲವನ್ನು ನೀವು ಮಾಡಿರಬಹುದು ಪ್ರಿಯರೇ. ತಟ್ಟನೆ ನೀವು ಅದನ್ನು ಮಾಡಿದಾಗ ಅವರು ನಿಮ್ಮ ಕೈಯನ್ನು ಬಿಟ್ಟು ಬಿಡಲಿಲ್ಲ. ಹಾಗೆ ಬಿಟ್ಟಿದ್ದರೆ ಆ ಕ್ಷಣದಲ್ಲೇ ನಿಮ್ಮ ಜೀವನ ಕೊನೆಗೊಳ್ಳುತ್ತಿತ್ತು ಪ್ರಿಯರೇ. ಆದರೆ ಅವರು ಏನು ಮಾಡಿದರು ಪ್ರಿಯರೇ? ಅವರು ಪ್ರೀತಿಯಿಂದ ನಿಮ್ಮನ್ನು ತೊಳೆದು ತಮ್ಮನ್ನು ತಾವು ಶುದ್ಧೀಕರಿಸಿ ಹೊಸ ವಸ್ತ್ರವನ್ನು ಉಡಿಸಿಕೊಟ್ಟರು ಪ್ರಿಯರೇ. ನಿಮ್ಮನ್ನು ಪ್ರೀತಿಯಿಂದ ಮುದ್ದು ಕೊಟ್ಟು ನಿಮ್ಮನ್ನು ನೋಡಿಕೊಂಡರು ಪ್ರಿಯರೇ. ಇವು ನಿಮ್ಮ ಅರಿವಿಗೆ ಬರದೇ ಇರಬಹುದು, ಆದರೆ ನೀವು ಬೆಳೆದು ಬಂದ ಹಾಗೆ 4 ವಯಸ್ಸಾಯಿತು, 5 ವಯಸ್ಸಾಯಿತು, 6 ವಯಸ್ಸಾಯಿತು, ನೀವು ಶಾಲೆಗೆ ಹೋಗಲು ಪ್ರಾರಂಭಿಸಿದ್ದೀರಿ. ಶಾಲೆಗೆ ಹೋಗುವಾಗ ಒಂದು ಆಟೋ ರಿಕ್ಷಾ ಆಗಲಿ, ಸೈಕಲ್ ರಿಕ್ಷಾ ಆಗಲಿ ನಿಮ್ಮ ಮನೆಯ ಮುಂದೆ ಬರುವಾಗ ನೀವು ಬ್ಯಾಗನ್ನು ಹಿಡ್ಕೊಂಡು ಓಡಿ ಹೋಗುವಾಗ ಒಮ್ಮೆ ನೀವು ಬಿದ್ದಿರಬಹುದು. ಆಗ ನಿಮ್ಮ ತಾಯಿ ಓಡಿ ಬಂದು ನಿಮ್ಮನ್ನು ಎತ್ತಿದಂಥ ಅನುಭವವನ್ನು ನಿಮ್ಮ ಜೀವನದಲ್ಲಿ ಎಂದಾದರೂ ನೀವು ಕಂಡಿರಬಹುದು. ಅವತ್ತು ನೀವು ಬಿದ್ದಾಗ, ನಿಮಗೆ ನೊಂದಾಗ ನೀವು ತಿಳಿದುಕೊಂಡಿರಿ, ನನ್ನ ತಾಯಿಗೂ ನೋವಾಗುತ್ತೆ, ನನ್ನ ತಾಯಿ ನನಗಾಗಿ ಓಡಿ ಬರ್ತಾರೆ ಎನ್ನುವಂತಹ ಮೊದಲನೇ ಅರಿವು ನೀವೊಂದು ಆ ಪರಿಸ್ಥಿತಿಯಲ್ಲಿ ನೀವು ಕಂಡುಕೊಂಡಿರಿ. ಈ ಅರಿವಿನಿಂದ ನಿಮಗೆ ನಿಮ್ಮ ತಾಯಿಯ ಮೇಲೆ ಒಂದು ವಿಶ್ವಾಸ ಬಂತು. ನನಗೆ ಗಾಯ ಆದಾಗ ನನ್ನ ತಾಯಿಗೆ ನೋವಾಗುತ್ತೆ, ಅವರ ಕಣ್ಣಿಂದ ಕಣ್ಣೀರು ಬರುತ್ತೆ ಅಂತ ನೀವು ಕಂಡಿರಬಹುದು. ಇದೇ ರೀತಿಯಲ್ಲಿ ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಏನಾದರೂ ಗಲಾಟ ಆಯಿತು ಅಂತ ತಿಳಿದುಕೊಳ್ಳಿ. ಅದನ್ನು ವಿಚಾರಿಸೋಕ್ಕೆ ನಿಮ್ಮ ತಂದೆ ಆ ದಿನ ನಿಮ್ಮ ಶಾಲೆಯಲ್ಲಿ ಬರುತ್ತಾರೆ. ತಂದೆ ನಿಮ್ಮ ಟೀಚರನ್ನು ಮಾತನಾಡಿಸುವಾಗ ಅದನ್ನು ಕೇಳುತ್ತಿರುವ ನೀವು ಒಂದು ವಿಷಯವನ್ನು ಕಂಡುಕೊಂಡಿರಿ. ನನ್ನ ಜೀವನದಲ್ಲಿ ಏನಾದರೂ ಸಮಸ್ಯೆ ಆದರೆ ನನ್ನ ತಂದೆ ನನಗಾಗಿ ಬರುತ್ತಾರೆ, ನನ್ನ ಪರವಾಗಿ ನಿಂತು ನನಗಾಗಿ ಮಾತನಾಡುತ್ತಾರೆ, ನನಗಾಗಿ ಎಲ್ಲವನ್ನು ವಿಚಾರಿಸುತ್ತಾರೆ ಎನ್ನುವಂಥ ಅರಿವನ್ನು ನೀವು ಪಡೆದುಕೊಂಡಿರಿ ಪ್ರಿಯರೇ. ಇದು ಚಿಕ್ಕ ವಯಸ್ಸಿನಲ್ಲಿ ಆದಂತಹ ಕೆಲವೊಂದು ವಿಷಯಗಳು. ದಿನೇ ದಿನೇ 30 ವಯಸ್ಸಾಯಿತು, 40 ವಯಸ್ಸಾಯಿತು, 45 ವಯಸ್ಸಾಯಿತು. ಇಷ್ಟು ವಯಸ್ಸಾದಾಗ ಅನೇಕ ಅನುಭವಗಳಿಂದ ಅವರನ್ನು ನೀವು ಅರಿತು ಅವರನ್ನು ಪ್ರೀತಿಸಲು ನೀವು ಪ್ರಾರಂಭಿಸಿದ್ದೀರಿ ಪ್ರಿಯರೇ. ಇದೇ ರೀತಿಯಲ್ಲಿ ದೇವರನ್ನು ನೀವು ಅರಿತುಕೊಳ್ಳುವಾಗ, ಅವರ ಜೊತೆಯಲ್ಲಿ ನೀವು ಜೀವಿಸಲು ಪ್ರಾರಂಭಿಸುವಾಗ ಅನೇಕ ರೀತಿಯಲ್ಲಿ ದೈವ ಅನುಭವಗಳಿಂದ ದೇವರು ನಿಮ್ಮನ್ನು ಮುನ್ನಡೆಸುತ್ತಾರೆ ಪ್ರಿಯರೇ. ಆಗ ನೀವು ಅರಿತುಕೊಳ್ಳುತ್ತೀರಿ, ದೇವರು ನನ್ನನ್ನು ಪ್ರೀತಿಸುತ್ತಾರೆ. ನನಗೆ ಬೇಸರ ಆಗುವಾಗ ಅವರ ಅವರ ಮನಸ್ಸು ಕೂಡ ನೋವುತ್ತೆ, ಅವರು ನನಗಾಗಿ ಓಡಿ ಬರುತ್ತಾರೆ ಎನ್ನುವಂಥ ಅರಿವು ನೀವು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳುತ್ತೀರಾ ಪ್ರಿಯರೇ. ಇಂಥ ಒಂದು ಕಾರ್ಯಕ್ಕಾಗಿ ನೀನು ನನ್ನನ್ನು ಅರಿತುಕೊಳ್ಳಬೇಕು ಅಂತ ದೇವರು ಹೇಳುತ್ತಾರೆ. ಈ ಅರಿವು ನಮ್ಮಲ್ಲಿ ಇರುವಾಗ ಆ ದೇವರನ್ನು, ನಮ್ಮ ತಂದೆ ತಾಯಿಯನ್ನು ಹೇಗೆ ಪ್ರೀತಿಸಿದೆವೋ ಅದೇ ರೀತಿಯಲ್ಲಿ ಆ ದೇವರನ್ನು ನಮ್ಮಿಂದ ಪ್ರೀತಿಸಲು ಸಾಧ್ಯವಾಗುತ್ತೆ ಪ್ರಿಯರೇ. ಈಗ ನಾವು ಆ 1 ತಿಂಗಳು ಮಗು ಆಗಿದ್ದ ನಾವು ಈಗ ಒಂದು 45 ವಯಸ್ಸಾಗಿದೆ ಅಂತ ತಿಳಿದುಕೊಳ್ಳಿ, ಅಥವಾ 35 ವಯಸ್ಸು, 25 ವಯಸ್ಸು ಆಗಿದೆ ಅಂತ ನಾವು ತಿಳಿದುಕೊಳ್ಳುವ. ಈಗ ನಮಗೆ ನಮ್ಮ ತಂದೆ ತಾಯಿಯ ಅನುಭವಗಳ ಮುಖಾಂತರ, ಅರಿವಿನ ಮುಖಾಂತರ ಅವರ ಮೇಲೆ ಪ್ರೀತಿ ಹುಟ್ಟಿದೆ. ನಮ್ಮ ತಂದೆ ತಾಯಿಯಲ್ಲಿ ಇದ್ದಂತಹ ಪ್ರೀತಿಯನ್ನು ಅವರು ವ್ಯಕ್ತಪಡಿಸಿದ್ದು ತಮ್ಮ ಸೇವೆಯ ಮುಖಾಂತರ ಪ್ರಿಯರೇ. ಅವರು ನಮ್ಮನ್ನು ನೋಡಿಕೊಳ್ಳುವ ಮುಖಾಂತರ ಅವರು ತಮ್ಮ ಪ್ರೀತಿಯನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ. ಅವರು ನಮ್ಮಿಂದ ಏನನ್ನೂ ಅಪೇಕ್ಷಿಸಲಿಲ್ಲ. ನಾವು ಚಿಕ್ಕವರಿದ್ದಾಗ ನಾವು ಚಿಕ್ಕ ಮುಗುಳು ನಗುವನ್ನು ನಾವು ಕೊಟ್ಟಿರಬಹುದು, ನಕ್ಕಿರಬಹುದು. ಆ ನಗುವನ್ನು ನೋಡಿ ಅವರು ತೃಪ್ತರಾದರು, ಅವರು ಸಂತೋಷರಾದರು.
ಹಾಗೂ ನಾವು 4 ಕಾಲಿನ ಮೇಲೆ ನಡೆಯುವಾಗ ಅವರು ಚಪ್ಪಾಳೆ ಹೊಡೆದು ನಮ್ಮನ್ನು ಪ್ರೇರೇಪಿಸುತ್ತಿದ್ದರು. ಆಗ ಅದನ್ನು ಕಂಡಂಥ ನಮಗೆ ಅನಿಸಿರಬಹುದು ನಾವೇನೋ ಸಾಧಿಸಿ ಬಿಟ್ಟಿದ್ದೇವೆ ಅಂತ. ಆದರೆ ನಮ್ಮ ತಂದೆ ತಾಯಿ ನಾವು 4 ಕಾಲಿನಲ್ಲಿ ನಡೆಯುವಾಗ ಕೂಡ ಅವರು ನಮ್ಮನ್ನು ಪ್ರೋತ್ಸಾಹಿಸಿ ಚಪ್ಪಾಳೆ ಹೊಡೆದಾಗ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು. ಚೆನ್ನಾಗಿ ನಡೀತಿದೆಯಾ, ನಡಿ ಮಗನೇ ಮಗಳೇ ಅಂತ ಅವರು ಕರಗಳನ್ನು ತಟ್ಟುತ್ತಾ ಪ್ರೋತ್ಸಾಹನೆ ಮಾಡುತ್ತಾ ಅವರ ಮುಖದಲ್ಲಿ ನಾವು ಸಂತೋಷವನ್ನು ಕಂಡಾಗ ನಮ್ಮಲ್ಲಿ ಒಂದು ವಿಶ್ವಾಸವು, ಧೈರ್ಯವು, ಶಕ್ತಿಯು ತುಂಬಿತು ಪ್ರಿಯರೇ. ನಾವು 2 ಕಾಲಿನ ಮೇಲೆ ನಡೆದೆವು ಪ್ರಿಯರೇ. ಇಂತಹ ಒಂದು ಪ್ರೋತ್ಸಾಹನೆ, ಪ್ರೀತಿಯನ್ನು ನಾವು ನಡೆದಾಗ ಅವರು ಸಂತೋಷಪಟ್ಟರು, ನಾವು ನಕ್ಕಾಗ ಅವರು ಸಂತೋಷಪಟ್ಟರು, ನಾವು ಹೊಟ್ಟೆ ತುಂಬ ಊಟ ಮಾಡಿದಾಗ ಅವರು ಸಂತೋಷಪಟ್ಟರು ಪ್ರಿಯರೇ. ನಾವು ಪ್ರತಿಯಾಗಿ ಏನು ಕೊಟ್ಟಿಲ್ಲ ಪ್ರಿಯರೇ, ನಾವು ಎಲ್ಲವನ್ನು ಸ್ವೀಕರಿಸಿದೆವು, ಆದರೆ ಅವರು ಸಂತೋಷಪಟ್ಟರು. ಇದೇ ರೀತಿಯಲ್ಲಿ ನಾವು ದೇವರಿಗೆ ಪ್ರತಿಯಾಗಿ ಏನು ಕೊಡುತ್ತಿಲ್ಲ ಪ್ರಿಯರೇ, ಆದರೆ ದೇವರು ನಮ್ಮಲ್ಲಿ ಸಂತೋಷವನ್ನು ಕಾಣುತ್ತಿದ್ದಾರೆ ಪ್ರಿಯರೇ. ಅವರ ಪ್ರೀತಿಯನ್ನು ತಮ್ಮ ಸೇವೆಯ ಮುಖಾಂತರ ನಮ್ಮಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ತಾಯಿಯ ಉದರದಲ್ಲಿ ನಾವು ರೂಪಿತವಾಗುತ್ತಿರುವಾಗಲೇ ನಾನು ನಿನ್ನನ್ನು ಕಂಡಿದ್ದೇನೆ. ಆಶ್ಚರ್ಯದಿ ಆ ಕತ್ತಲಿನಲ್ಲಿ ನೀನು ಬೆಳೆಯುತ್ತಿರುವಾಗ ನನ್ನ ಕರವು ಅದರ ಹಿಂದೆ ಇತ್ತು, ನನ್ನ ಸಂರಕ್ಷಣೆಯು ಅದರ ಜೊತೆಗೆ ಇತ್ತು. ದೇವರ ಪ್ರೀತಿ, ದೇವರ ಅರಿವಿನಿಂದ ನಮ್ಮಲ್ಲಿ ಉಗಮವಾಗುತ್ತೆ ಪ್ರಿಯರೇ. ದೇವರ ಪ್ರೀತಿ ಅವರ ಅರಿವಿನಿಂದ ನಮ್ಮಲ್ಲಿ ಉಗಮವಾಗುತ್ತೆ ಪ್ರಿಯರೇ. ಈ ರೀತಿಯಲ್ಲಿ ಅವರ ಪ್ರೀತಿಯನ್ನು ನಾವು ಅನುಭವಿಸುತ್ತೇವೆ ಪ್ರಿಯರೇ. ಅದನ್ನು ಈಗ ನಾವು ತಂದೆ ತಾಯಿಯರ ಲೆಕ್ಕದಲ್ಲಿ ನಾವು ಕಾಣುವಾಗ ಒಂದು 35 ವಯಸ್ಸು 40 ವಯಸ್ಸು ನಮಗೆ ಆಗಿದೆ. ಅವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಪ್ರಿಯರೇ. ಆದರೆ ಅವರ ವಯಸ್ಸು 70 80 ಆಗಿರಬಹುದು. ಅವರಲ್ಲಿ ನಮ್ಮ ಮೇಲೆ ಅತಿಯಾದ ಪ್ರೀತಿ ಇದೆ. ಆ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು, ಯಾವ ರೀತಿಯಲ್ಲಿ ನಿಮ್ಮನ್ನು ಸೇವೆ ಮಾಡಬೇಕು ಅಂತ ಮನಸ್ಸು ಅವರಿಗೆ ಇದೆ ಪ್ರಿಯರೇ. ಆದರೆ ಅವರಿಗೆ ಆ ಶಕ್ತಿ ಇಲ್ಲ ಪ್ರಿಯರೇ. ಅವರಿಗೆ ಎದ್ದು ಬರಬೇಕು ಅಂತ ಆಸೆ ಇದೆ, ನಿಮಗೆ ಟೀ ಮಾಡಿ ಕೊಡಬೇಕು ಅಂತ ಆಸೆ ಇದೆ, ನಿಮ್ಮ ಮಕ್ಕಳಿಗೆ ಹಾಲನ್ನು ಕಾಯಿಸಿ ಕೊಡಬೇಕು ಎನ್ನುವಂಥ ಆಸೆ ಇದೆ. ನಿಮಗೆ ಹೆಚ್ಚು ಜವಾಬ್ದಾರಿಗಳು ಆಗುವಾಗ ಆ ಜವಾಬ್ದಾರಿಗಳಲ್ಲಿ ನಿಮಗೆ ನೆರವು ಆಗಬೇಕು ಅನ್ನೋಂಥ ನಿಮ್ಮ ತಂದೆ ತಾಯಿಗೆ ಆಸೆ ಇದೆ ಪ್ರಿಯರೇ. ಆದರೆ ಅವರ ಆರೋಗ್ಯ ಅವರ ಮನಸ್ಸಿಗೆ ತಕ್ಕಂತೆ ಕಾರ್ಯಗತಕ್ಕೆ ಬರುತ್ತಿಲ್ಲ ಪ್ರಿಯರೇ. ನೀವು ಒಬ್ಬ ಮಗನಾಗಿರಬಹುದು, ನೀವು ಕೆಲಸಕ್ಕೆ ಹೋಗಿ ಮನೆಗೆ ಬರುವಾಗ ನಿಮ್ಮ ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ಜೋರಾಗಿ ಮಾತಾಡಿಸಿ ಬೈಯುವಾಗ ನಿಮ್ಮ ತಂದೆ ಬೆಡ್ರೂಮಿನಲ್ಲಿ ಮಲಗುತ್ತಿರುತ್ತಾರೆ. ಅವರು ನಿಮ್ಮ ಸ್ವರವನ್ನು ಕೇಳುವಾಗ ನಿಮ್ಮ ಮೇಲೆ ಅವರಿಗೆ ಕೋಪ ಬರೋದಿಲ್ಲ ಪ್ರಿಯರೇ. ಅವರು ಕೂಡ ಜೀವನದ ಬಿಸಿಯನ್ನು ಅನುಭವಿಸಿದಂತಹ ವ್ಯಕ್ತಿ, ಕೆಲಸದಲ್ಲಿರುವಂತಹ ಕಷ್ಟ ಸಂಕಷ್ಟಗಳನ್ನು ಕಂಡು ಅನುಭವಿಸಿದಂತಹ ವ್ಯಕ್ತಿ ಪ್ರಿಯರೇ. ನೀವು ಕೋಪದಿಂದ ನಿನ್ನ ಕುಟುಂಬದ ಸದಸ್ಯರ ಜೊತೆಗೆ ನೀನು ಮಾತನಾಡುವಾಗ ನನ್ನ ಮಗನ ಕೆಲಸದ ಸ್ಥಳದಲ್ಲಿ ಏನೋ ಒಂದು ಆಗಿರಬೇಕು, ಇವತ್ತಿನ ದಿನ ಅವನಿಗೆ ಒಳ್ಳೆಯದಾಗಿರೋದಿಲ್ಲ ಏನೋ ಎನ್ನುವಂಥ ಅರಿವಿನಿಂದ ನಿಮಗಾಗಿ ಕಣ್ಣೀರಿಡುತ್ತಾರೆ ಪ್ರಿಯರೇ, ನಿಮಗಾಗಿ ಪ್ರಾರ್ಥಿಸುತ್ತಾರೆ ಪ್ರಿಯರೇ. ಆ ಟೆನ್ಷನ್ ಏನು ಅಂತ ಅಲ್ಲಿ ಮಲಗಿರುವಂತಹ ಆ ತಂದೆಗೆ ಗೊತ್ತಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ನಿಮ್ಮ ತಾಯಿ ಬೆಡ್ಡಿನ ಮೇಲೆ ಮಲಗಿರಬಹುದು, ಅವರಿಗೆ ಉಚ್ಚೆ ಬರುವಾಗ ಅದು ನಿಯಂತ್ರಣ ಮಾಡೋಕ್ಕೆ ಅವರಿಂದ ಆಗದೇ ಇರಬಹುದು, ಅಥವಾ ನಿದ್ದೆಯಲ್ಲಿನೇ ಅವರು ಒದ್ದೆ ಮಾಡಿಕೊಂಡಿರಬಹುದು. ಅಂಥ ಸಂದರ್ಭದಲ್ಲಿ ನೀನೊಂದು ಮಗಳಾಗಿ ಸೊಸೆಯಾಗಿ ಇದ್ದರೆ, ಮಗನಾಗಿ ಇದ್ದರೆ, ನೀನು ಹೋಗಿ ಬೇಸರದಿಂದ ನಿನ್ನ ಕೆಲಸದ ಒತ್ತಡದಿಂದ ಆ ತಾಯಿಯನ್ನು ನೀನು ಬೈಯುವಾಗ, ಏನಮ್ಮ ನಿನಗೆ ಬುದ್ಧಿ ಇಲ್ವಾ, ಒಂದು ಮಾತು ಕರೆದ್ರೆ ಸಾಕಲ್ವಾ, ಎದ್ದು ಹೋಗೋದು ಬೇಡ, ಏನು ಬೇಡ, ನೀನೊಂದು ಮಾತು ನನಗೆ ಹೇಳಿದರೆ ಸಾಕಲ್ವಾ, ನಾನು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ, ನೋಡ್ಕೊತಿದ್ದೆ ಅಲ್ವಾ ಅಂತ ನೀವು ಜೋರಾಗಿ ಬೈಯುವಾಗ ಪ್ರಿಯರೇ, ಅವರ ಹೃದಯ ಮುರಿಯುತ್ತೆ ಪ್ರಿಯರೇ. ಅವರ ಕಣ್ಣಿನಿಂದ ನೀರು ಬರುತ್ತೆ ಪ್ರಿಯರೇ. ಏನಕ್ಕೆ ಅಂತಂದರೆ ನಿಮಗೆ ತೊಂದರೆ ಕೊಡಬೇಕು ಎನ್ನುವಂಥ ಆಸೆ ಅವರದ್ದಾಗಿದ್ದಿಲ್ಲ. ಅವರು ಆಲೋಚನೆ ಮಾಡಿ ಕರೆಯುವ ಮುಂಚೆನೇ ಅವರಿಂದ ಅದು ಹೋಗಿಬಿಟ್ಟಿದೆ ಪ್ರಿಯರೇ. ಅವರಿಂದ ಅಶಕ್ತರಾಗಿದ್ದಾರೆ ಪ್ರಿಯರೇ.
ಅವರು ನೀವು ಬೈಯುವಾಗ, ನಿಮಗೆ ನೋವಾಗ್ತಿದೆ ಅಂತ ನೀವು ವ್ಯಕ್ತಪಡಿಸುತ್ತಿರುವಾಗ, ನಿಮಗೆ ಕಷ್ಟ ಆಗುತ್ತಿದೆ, ಬೇಸರವಾಗ್ತಿದೆ ಅಂತ ನೀವು ವ್ಯಕ್ತಪಡಿಸುವಾಗ, ಅವರು ಹೃದಯದಲ್ಲಿ ದೇವರ ಹತ್ರ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಪ್ರಿಯರೇ, ನನ್ನನ್ನು ನೀವು ತೆಗೆದುಕೊಂಡು ಬಿಡಿ, ನನ್ನ ಕುಟುಂಬಕ್ಕೆ ಭಾರವಾಗಿ ನಾನು ಜೀವಿಸೋದು ಬೇಡ ಅಂತ. ಬದುಕಿರುವಾಗಲೇ ಸಾಯೋಕ್ಕೆ ಅವರಿಗೆ ನೀವು ಪ್ರೇರೇಪಣೆ ಮಾಡುತ್ತಿದ್ದೀರಾ ಪ್ರಿಯರೇ. ನೀವು ಮಕ್ಕಳಾಗಿದ್ದಾಗ, ನೀವು ಹುಟ್ಟಿ ಬೆಳೆಯುತ್ತಿರುವಾಗ ನಿಮ್ಮನ್ನು ಜೀವಿಸೋಕೆ ಪ್ರೇರೇಪಣೆ ಮಾಡಿದಂತಹ ತಂದೆ ತಾಯಿಯನ್ನು ಇಂದು ನಿಮ್ಮ ಸರದಿ ಬಂದಾಗ, ಅದೇ ಪ್ರೀತಿಯನ್ನು ಮರಳಿ ಕೊಡಬೇಕಾಗಿದ್ದಾಗ ನೀವು ಅವರನ್ನು ಸಾಯುವಂಥ ಮನಸ್ಸನ್ನು ನೀವು ಮಾಡುತ್ತಿದ್ದೀರಾ. ಅಂಥ ಆಲೋಚನೆಗಳಿಗೆ ನೀವು ದಬ್ಬುತ್ತಿದ್ದೀರಾ ಪ್ರಿಯರೇ. ಅದನ್ನು ಬಿಟ್ಟು, ಅಮ್ಮ ಇದೊಂದು ಶೀಟ್ ತೆಗೆದರೆ ಸಾಕಲ್ಲ ಅಮ್ಮ, ಏನಕ್ಕೆ ಕಣ್ಣೀರಾಗ್ತಿದ್ದೀರಾ, ಇಷ್ಟೇ ಸ್ವಲ್ಪ ಚಿಕ್ಕ ಕಾರ್ಯಕ್ಕಾಗಿ ನೀವೇನಕ್ಕೆ ಬೇಸರ ಮಾಡ್ತಿದ್ದೀರಾ ಅಂತ ಅವ್ರನ್ನ ಪ್ರೋತ್ಸಾಹಿಸಿ ಒಂದು ಸಾಂತ್ವನ ಕೊಟ್ಟರೆ ಅವರ ಮನಸ್ಸು ಎಷ್ಟು ತಣ್ಣಗೆ ಆಗುತ್ತೆ ಪ್ರಿಯರೇ. ಆ ಪ್ರೀತಿಯಿಂದ, ಆ ಮನಸ್ಸಿನಿಂದ ನಿಮ್ಮನ್ನು ಆಶೀರ್ವದಿಸ್ತಾರೆ ಪ್ರಿಯರೇ. ಆ ಮನಸ್ಸು ತಣ್ಣಗಾದರೆ ಸಾಕು ಪ್ರಿಯರೇ, ನಿಮ್ಮ ಕುಟುಂಬವು ಆಶೀರ್ವಾದ ಹೊಂದುತ್ತೆ ಪ್ರಿಯರೇ. ಒಂದು ಸಮಯ ಬರುವಾಗ ಅವರ ಪ್ರೀತಿಗೆ ಪ್ರತಿಯಾಗಿ ನೀವು ಪ್ರೀತಿಸುವಂತಹ ಸಮಯ ಬಂದಿದೆ ಅಂತ ಅರಿತುಕೊಳ್ಳುವಂತಹ ಸಮಯ ಇದಾಗಿದೆ. ಅವರ ಪ್ರೀತಿಗೆ ಪ್ರತಿಯಾಗಿ ಪ್ರೀತಿಸಲು ಸಮಯ ಬಂದಿದೆ ಎಂದು ತಿಳಿದುಕೊಳ್ಳುವಂಥ ಸಮಯ ಇದಾಗಿದೆ ಪ್ರಿಯರೇ. ಅವರಿಂದ ನಿಮಗೆ ಪ್ರಾರ್ಥನೆ ಹೊರತು ಬೇರೆ ಏನು ಮಾಡೋಕ್ಕೆ ಆಗೋದಿಲ್ಲ. ಆದರೆ ಆ ಪ್ರೀತಿಗೆ ಪ್ರತಿಯಾಗಿ ನೀವು ಅವರನ್ನು ನೋಡ್ಕೋಬೇಕು ಪ್ರಿಯರೇ. ಈ ಕಾರ್ಯಕ್ಕೆ ಸೇವೆ ಅಂತ ಹೇಳೋದು. ಹೇಗೆ ದೇವರು ನನ್ನನ್ನು ಅರಿತುಕೊಳ್ಳಬೇಕು, ನನ್ನನ್ನು ಪ್ರೀತಿಸಬೇಕು, ನನಗೆ ಸೇವೆ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ ಪ್ರಿಯರೇ. ದೇವರ ಅರಿವಿನಿಂದ ಪ್ರೀತಿ ಹುಟ್ಟುತ್ತೆ, ಆ ಪ್ರೀತಿಯಿಂದ ಸೇವೆ ಹುಟ್ಟುತ್ತೆ. ರೀತಿ ನಾವು ಸೇವೆ ಮಾಡುವಾಗ, ನಮ್ಮಲ್ಲಿ ಕಷ್ಟ ಸಂಕಷ್ಟಗಳು ಬರುವಾಗ, ಯಾರಾದರೂ ಒಂದು ಮಾತು ಮಾತಾಡುವಾಗ ಪ್ರಿಯರೇ, ನಾವು ಆ ಸೇವಾ ಕಾರ್ಯವನ್ನು ಅಥವಾ ಆ ಪ್ರಾರ್ಥನಾ ತಂಡವನ್ನು ಅಥವಾ ಆ ಕೆಲಸವನ್ನು, ಆ ಊರನ್ನೇ ಬಿಟ್ಟು ಬಿಡುತ್ತೇವೆ ಪ್ರಿಯರೇ. ಏನಕ್ಕೆ ಆ ಕಾರಣ? ನಾವು ನಿಜವಾದ ಅರಿವಿನಿಂದ ಬಂದಂತಹ ಪ್ರೀತಿಯ ಮುಖಾಂತರ ನಾವು ಸೇವೆ ಮಾಡ್ತಿಲ್ಲ ಪ್ರಿಯರೇ. ಯಾರಿಗೋ ಆಗಿ, ಯಾವುದಕ್ಕೋ ಆಗಿ ನಮಗಿಷ್ಟ ಬಂದಂಥ ಒಂದು ಸೇವೆಯನ್ನು, ಜೀವನವನ್ನು ಜೀವಿಸುತ್ತಾ ಅದನ್ನು ಒಂದು ಸೇವೆ ಅಂತ ಕರೆಯುತ್ತಿದ್ದೇವೆ ಪ್ರಿಯರೇ. ನಮಗಿಷ್ಟ ಬಂದಂಥ ಜೀವನ ಜೀವಿಸೋಕೆ ಅಲ್ಲ ದೇವರು ಕರೆದಿರುವಂಥದ್ದು. ದೇವರು ನಮ್ಮನ್ನು ಆರಿಸಿಕೊಂಡಿರೋದು ತಮಗೆ ಇಷ್ಟ ಬಂದಂಥ ಜೀವನವನ್ನು ಜೀವಿಸೋಕೆ. ಆ ಜೀವನದಲ್ಲಿ ನೀವು ಪರಿಪೂರ್ಣತೆಯನ್ನು, ಸಂತೃಪ್ತಿಯನ್ನು ಕಂಡುಕೊಳ್ಳುತ್ತೀರಿ ಅಂತ ಆದಿಯೂ ಅಂತ್ಯವೂ ಆಗಿರುವಂತಹ ದೇವರಿಗೆ ಗೊತ್ತು. ನಿಮ್ಮ ಜೀವನದೊಳಗೆ ಯಾವ ದಾರಿಯಲ್ಲಿ ನೀವು ನಡೆದರೆ ನೀವು ಪರಿಪೂರ್ಣತೆಯನ್ನು ಕಂಡುಕೊಳ್ಳುತ್ತೀರಿ ಅಂತ ಆದಿಯೂ ಅಂತ್ಯವೂ ಆದಂತಹ ದೇವರಿಗೆ ತಿಳಿದಿದೆ ಪ್ರಿಯರೇ. ಅವರ ಕೈಗಳನ್ನು ಹಿಡಿದುಕೊಳ್ಳುವುದೇ ನಿಮ್ಮ ಜೀವನದ ಪ್ರಾರಂಭ. ಅವರ ಜೊತೆಗೆ ನಡೆಯುವುದೇ ನಿಮ್ಮ ಜೀವನದ ಆಶೀರ್ವಾದ, ಯಶಸ್ಸು ಪ್ರಿಯರೇ. ಇಂತಹ ಜೀವನವನ್ನು ನಾವು ಜೀವಿಸುವಾಗ ನಮ್ಮದು ಅನ್ನುವಂತಹ ಮಿನಿಸ್ಟ್ರಿ ಆಗಲಿ, ಸೇವೆ ಆಗಲಿ ಇಲ್ಲ ಪ್ರಿಯರೇ. ದೇವರ ಚಿತ್ತವೇನಿದೆಯೋ ಅದನ್ನು ನೆರವೇರಿಸುವುದೇ ನಮ್ಮ ಲಕ್ಷ್ಯವಾಗಿದೆ. ಸ್ವರ್ಗ ಸಾಮ್ರಾಜ್ಯಕ್ಕಾಗಿ, ಸತ್ಸಂಬಂಧಕ್ಕಾಗಿ ತವಕಪಡಿ, ಎಲ್ಲವನ್ನು ಅದರ ಜೊತೆಗೆ ಸೇರಿಸಿ ಕೊಡುತ್ತೇನೆ ಅಂತ ದೇವರು ಹೇಳಿದ್ದಾರೆ. ನಮ್ಮ ತವಕ ಈ ಲೋಕದಲ್ಲಿರುವಂತಹ ಎಲ್ಲ ಕಾರ್ಯಗಳ ಮೇಲೆ ಆಗಿದೆ. ದೇವರು ಹೇಳಿದಂತಹ ವಿಷಯದ ಬಗ್ಗೆ ನಾವು ಗಮನ ಕೊಡುತ್ತಿಲ್ಲ ಪ್ರಿಯರೇ. ದೇವರು ಹೇಳಿರುವುದು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಹಾಗೂ ಅವರಲ್ಲಿ ಒಂದು ಸತ್ಸಂಬಂಧಕ್ಕಾಗಿ ನಮ್ಮ ಹೃದಯ ತವಕ ಪಡಬೇಕು ಅಂತ ದೇವರು ಕೇಳುತ್ತಿದ್ದಾರೆ. ಆದರೆ ನಮ್ಮ ತವಕವು ಈ ಲೋಕದ ವಿಷಯಗಳ ಮೇಲೆ ಆಗಿದೆ. ಏನಕ್ಕೆ ನಮ್ಮ ತವಕವು ಈ ಲೋಕದ ವಿಷಯದ ಮೇಲೆ ಆಗಿದೆ ಪ್ರಿಯರೇ? ಏನಕ್ಕೆ ಅಂದರೆ ನಾವು ಏನು ಮಾಡಬೇಕಾಗಿತ್ತೋ, ಯಾವ ಸ್ವರ ಕೇಳಬೇಕಾಗಿತ್ತೋ ಆ ಸ್ವರವನ್ನು ಕೇಳಿಯೂ ಕೇಳದಂತೆ ನಮಗೆ ಇಷ್ಟ ಬಂದಂಥ ಜೀವನವನ್ನು ಜೀವಿಸುತ್ತಿರೋ ಕಾರಣ ಈ ಲೋಕದ ಅಗತ್ಯಗಳಿಗಾಗಿ ತವಕ ಪಡುವಂಥ ಜೀವನವಾಗಿ ಮಾರ್ಪಟ್ಟಿದೆ ಪ್ರಿಯರೇ. ಹಕ್ಕಿಗಳಿಗೆ ಗೂಡಿಲ್ಲ, ಅದು ಬಿತ್ತುತ್ತಿಲ್ಲ, ಕೊಯ್ಯುತ್ತಿಲ್ಲ ಅಂತ ದೇವರು ಹೇಳುತ್ತಿದ್ದಾರೆ. ಆದರೆ ಅವುಗಳಿಗೆ ಬೇಕಾಗಿದ್ದಂಥ ಅನುದಿನದ ಆಹಾರವನ್ನು ನಾನು ಒದಗಿಸಿಕೊಡುತ್ತಿದ್ದೇನೆ. ನನ್ನ ಸ್ವಂತ ಸ್ವರೂಪದಲ್ಲೂ ಛಾಯೆಯಲ್ಲೂ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ. ನನ್ನ ಪ್ರಾಣ ಆತ್ಮವನ್ನು ಸುರಿಸಿ ನನ್ನ ಮಕ್ಕಳನ್ನಾಗಿಸಿಕೊಂಡಿದ್ದೇನೆ. ನಾನು ನಿಮ್ಮನ್ನು ಮರೆತು ಬಿಡುತ್ತೇನಾ?
ನಾನು ನಿನ್ನ ದೈನಂದಿನ ಅಗತ್ಯಗಳನ್ನು ಮರೆತು ಬಿಡುತ್ತೇನಾ? ಅವಿಶ್ವಾಸಿಗಳಂತೆ ಜೀವಿಸದೆ ನನ್ನಲ್ಲಿ ವಿಶ್ವಾಸ ಇಡಿ ಅಂತ ದೇವರು ನಮ್ಮನ್ನು ಕರೆ ನೀಡುತ್ತಿದ್ದಾರೆ ಪ್ರಿಯರೇ. ಮೊದಲನೆಯ ಕರೆ, ನಾವು ದೇವರನ್ನು, ನಮ್ಮ ತಂದೆಯಾದ ದೇವರನ್ನು ಅರಿತುಕೊಳ್ಳಬೇಕು. ಅವರನ್ನು ಆ ಅರಿವಿನಿಂದ ಪ್ರೀತಿಸಬೇಕು. ಆ ಪ್ರೀತಿಯಿಂದ ಉಗಮವಾಗಿ ಸೇವೆ ಸಲ್ಲಿಸಬೇಕು. ಆಗ ಯಾರು ಒಡೆದ್ರೇನು ಕೊಂದ್ರೇನು ದೇವರ ವಿಷಯದಲ್ಲಿ ಹಾಕಿರುವಂಥ ಕೈಯನ್ನು ನಾವು ತೆಗೆಯೋದಿಲ್ಲ, ಬೆನ್ನು ಕೊಟ್ಟು ಹಿಂದೆ ತಿರುಗೋದಿಲ್ಲ ಪ್ರಿಯರೇ. ಏನಕ್ಕೆಂದರೆ ಇದು ನಮ್ಮ ಯೋಜನೆಯ ಪ್ರಕಾರ ಅಲ್ಲ, ದೇವರು ಕರೆದಂಥ ಆ ಕರೆಗೆ ತಕ್ಕಂತೆ ಜೀವಿಸುತ್ತಿದ್ದೇವೆ. ನನ್ನ ಇಷ್ಟದ ಸೇವೆ ಅಲ್ಲ, ದೇವರ ಇಷ್ಟದ ಸೇವೆಯನ್ನು ನಾವು ಮಾಡುತ್ತಿದ್ದೇವೆ ಪ್ರಿಯರೇ. ಈ ಅರಿವಿನಿಂದ ಸೇವೆ ಮಾಡುವಾಗ ನಮ್ಮ ಜೀವನದಲ್ಲಿ ಎಂಥ ಕಷ್ಟ ಸಂಕಷ್ಟ ಬಂದರೂ ಸಹ, ಹೇಗೆ ಮರುಭೂಮಿಯಲ್ಲಿ ಅವರ ಬಟ್ಟೆಯು ಹರಿದು ಹೋಗದಂತೆ, ಅವರ ಚಪ್ಪಲಿಗಳು ಅದು ಅಳಿದು ಹೋಗದಂತೆ ದೇವರು 40 ವರ್ಷ ಇಸ್ರಾಯೇಲ್ ಜನರನ್ನು ಹೇಗೆ ಪೋಷಿಸಿ ಪಾಲನೆ ಮಾಡಿದ್ರೋ ಪ್ರಿಯರೇ, ಅದೇ ರೀತಿಯಲ್ಲಿ ದೈನಂದಿನ ನಮ್ಮ ಸೇವೆಯಲ್ಲಿ ಬೇಕಾಗಿರುವಂಥ ಎಲ್ಲ ಅಗತ್ಯಗಳನ್ನು, ನಮ್ಮ ಕುಟುಂಬ ಜೀವನದಲ್ಲಿ ಬೇಕಾಗಿರುವಂಥ ಎಲ್ಲ ಅಗತ್ಯಗಳನ್ನು ಅನುದಿನ ದೇವರು ಪೂರೈಸುತ್ತಾ ಬರುತ್ತಾರೆ ಪ್ರಿಯರೇ. ನಮ್ಮ ಕರ್ತವ್ಯ ಇಷ್ಟೇ, ಅವರನ್ನು ಅರಿತುಕೊಳ್ಳುವಾಗ ಅವರ ಮೇಲೆ ವಿಶ್ವಾಸ ಹುಟ್ಟುತ್ತೆ. ಆ ಪ್ರೀತಿಯಲ್ಲಿ ನಾವು ಒಂದಾಗಿ ಬಾಳುವಾಗ ನಮ್ಮ ಅನುದಿನದ ಆಹಾರವನ್ನು ದೇವರು ನೋಡ್ಕೊತಾರೆ ಪ್ರಿಯರೇ. ಅನುದಿನದ ಆಹಾರ ಅಂತಂದರೆ, ನಿಮ್ಮ ಮಕ್ಕಳಿಗೆ 1ನೇ ಕ್ಲಾಸಲ್ಲಿ ಶಾಲೆಗೆ ಸೇರಿಸಬೇಕಾದ್ರೆ ಅದಕ್ಕೆ ಬೇಕಾಗಿರುವ ಅಡ್ಮಿಷನ್ ಫೀಸು, ಅದಕ್ಕೆ ಬೇಕಾಗಿರುವ ಸ್ಕೂಲ್ ಯೂನಿಫಾರ್ಮು, ಅದಕ್ಕೆ ಬೇಕಾಗಿರುವ ಪುಸ್ತಕ, ನಿಮ್ಮ ಕುಟುಂಬಕ್ಕೆ ಪೋಷಕವಾದಂಥ ಆಹಾರ, ಇದಕ್ಕೆ ಬೇಕಾಗಿರೋ ಎಲ್ಲವನ್ನು ದೇವರು ಒದಗಿಸಿ ಕೊಡ್ತಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಒಂದು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಮಾಡಬೇಕಾದರೆ ಅದಕ್ಕೆ ಬೇಕಾಗಿರುವಂಥ ಅಡ್ಮಿಷನ್ ಫೀಸು, ಅದಕ್ಕೆ ಬೇಕಾಗಿರುವಂಥ ಕಾಲೇಜು ಸೀಟು ದೇವರು ಒದಗಿಸಿ ಕೊಡ್ತಾರೆ ಪ್ರಿಯರೇ. ಅದಕ್ಕೆ ಬೇಕಾಗಿರುವಂಥ ಜ್ಞಾನ ಅರಿವನ್ನು ದೇವರು ಕೊಡ್ತಾರೆ ಪ್ರಿಯರೇ. ಮೊದಲು ನಿಮಗೆ ಬೇಕಾಗಿರೋದು ದೇವ ಸಾಮ್ರಾಜ್ಯದ ಅರಿವು ಹಾಗೂ ದೇವರಲ್ಲಿ ಸತ್ಸಂಬಂಧ. ಇಂಥ ಒಂದು ಜೀವನ ನಾವು ಜೀವಿಸುವಾಗ ನಾವು ಪರಿಪೂರ್ಣತೆಯ ಕಡೆಗೆ ನಡೆಯುತ್ತಿದ್ದೇವೆ. ಹೇಗೆ ನಿಮ್ಮ ತಂದೆ ಪರಿಪೂರ್ಣರೋ ಹಾಗೆ ನೀವು ಪರಿಪೂರ್ಣರಾಗ್ತೀರಾ. ಹೇಗೆ ನಿಮ್ಮ ತಂದೆ ಪರಿಪೂರ್ಣರೋ ಹಾಗೆ ನೀವು ಪರಿಪೂರ್ಣರಾಗ್ತೀರಾ. ದೇವರಲ್ಲಿ ನನ್ನ ಆತ್ಮೀಯರೇ, ಇದನ್ನು ನಮ್ಮ ಮನಸ್ಸಿನಲ್ಲಿಟ್ಟು ಅನುದಿನ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ಕೇಳಿ ವಿಶ್ವಾಸದ ಜೀವನವನ್ನು ಜೀವಿಸಲು ಬೇಕಾದ ಕೃಪೆಯನ್ನು, ನಮ್ಮ ತಂದೆಯನ್ನು ಅರಿತುಕೊಳ್ಳಲು ನಾವು ಪ್ರಯತ್ನಿಸುವ. ಓದೋದಲ್ಲ, ಕಲಿಬೇಕು. ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಶೇಖರಿಸಬೇಕು ಪ್ರಿಯರೇ. ಆ ವಾಕ್ಯದ ಮುಖಾಂತರ ನಮ್ಮ ಜೀವನವನ್ನು ಮುನ್ನಡೆಸಬೇಕು. ಕೆಲವೊಬ್ಬರು ಹೇಳ್ತಾರೆ, ದೇವರ ಚಿತ್ತ ನನ್ನ ಜೀವನದಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಗೊತ್ತಿಲ್ಲ? ನೀವು ದೇವರ ವಾಕ್ಯವನ್ನು ಓದ್ತಿಲ್ಲ ಪ್ರಿಯರೇ. ದೇವರ ಮನಸ್ಸು ಬಟ್ಟ ಬಯಲಾಗಿ ವಾಕ್ಯಗಳ ಮುಖಾಂತರ ದೇವರು ತಮ್ಮನ್ನೇ ಶ್ರುತಪಡಿಸಿಕೊಟ್ಟಿದ್ದಾರೆ ಪ್ರಿಯರೇ. ಆ ವಾಕ್ಯದ ಮುಂದೆ ಪ್ರತಿದಿನ ಕನಿಷ್ಠ ಅರ್ಧ ತಾಸಾದರೂ ನೀವು ಕುತ್ಕೋಬೇಕು ಪ್ರಿಯರೇ, ಓದಬೇಕು. ಯೇಸು ಸ್ವಾಮಿಯ ಮುಖಾಂತರ ಅವರನ್ನು ಕಲಿಸಿಕೊಟ್ಟಂತಹ ತಂದೆಯನ್ನು ಅರಿತುಕೊಳ್ಳುವುದಕ್ಕಾಗಿ ನೀವು ಅದನ್ನು ಓದಬೇಕು ಪ್ರಿಯರೇ. ಯೋಹನನ್ನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಾಕ್ಯ, ನನ್ನನ್ನು ಕಲಿಸಿಕೊಟ್ಟ ತಂದೆಯನ್ನು ಹಾಗೂ ನನ್ನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ದೇವರ ವಾಕ್ಯವನ್ನು ನೀನು ಓದುವಾಗ ಆ ನಿತ್ಯ ಜೀವವನ್ನು ನಿನ್ನ ಸ್ವಂತವಾಗಿಸಿಕೊಳ್ಳುತ್ತೀಯ ಪ್ರಿಯರೇ, ಸ್ವಂತವಾಗಿಸಿಕೊಳ್ಳುತ್ತೀಯ. ಯಾರು ನನ್ನಲ್ಲಿ ವಿಶ್ವಾಸವಿಡುತ್ತಾನೋ ಅವನೊಳಗೆ ಜೀವ ಜಲ ಹೊಣಲಾಗಿ ಹರಿಯುತ್ತೆ ಪ್ರಿಯರೇ. ಯಾರು ನನ್ನನ್ನು ಹಿಂಬಾಲಿಸುತ್ತಾನೋ ಅವನೊಳಗೆ ದೈವ ಬೆಳಕು ತುಂಬಿಕೊಳ್ಳುತ್ತೆ ಪ್ರಿಯರೇ. ನಿಮ್ಮಲ್ಲಿರುವಂಥ ಅಂಧಕಾರವು ಮಾಯವಾಗಿ ದೇವರ ಬೆಳಕಿನಿಂದ ತುಂಬಲ್ಪಡ್ತೀರಿ. ಈ ಲೋಕದ ಮೇಲಿರುವಂತಹ ದಾಹವು ನಿಂತು ಹೋಗುತ್ತೆ ಪ್ರಿಯರೇ. ಜೀವ ಜಲವು, ಯೇಸುವಿನ ಜಲವು ನಿಮ್ಮಲ್ಲಿ ತುಂಬಿ ತುಳುಕಿ ಹೊಣಲಾಗಿ ಹರಿಯುತ್ತೆ ಪ್ರಿಯರೇ. ಆಗ ಈ ಲೋಕದ ಮೇಲಿರುವಂತಹ ಆಸೆಯು, ನಿಮ್ಮಲ್ಲಿ ಈಗ ಇರುವಂತಹ ಎಲ್ಲ ಬಲಹೀನತೆಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ದಾಹ ಇರುವಾಗ ಮಾತ್ರ ನೀರು ಕುಡಿಬೇಕು ಅಂತ ಆಸೆ ಆಗುತ್ತೆ ಪ್ರಿಯರೇ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಬಲಹೀನತೆಗಳು ಒಂದು ರೀತಿಯ ದಾಹವಾಗಿದೆ ಪ್ರಿಯರೇ. ಆ ದಾಹವನ್ನು ಈ ಲೋಕದ ನೀರು ಕುಡಿಯೋ ಮುಖಾಂತರ ನಮ್ಮಿಂದ ತಣಿಸೋಕೆ ಆಗೋದಿಲ್ಲ ಪ್ರಿಯರೇ. ಅದಕ್ಕೆ ಆ ಸಮರಿಯ ಸ್ತ್ರೀ ಹತ್ರ
ಹೇಳಿದರು, ನನ್ನಿಂದ ಯಾರು ನೀರನ್ನು ಕುಡಿಯುತ್ತಾರೋ ಅವರು ಎಂದಿಗೂ ಅವರಿಗೆ ದಾಹವಾಗುವುದಿಲ್ಲ, ಜೀವ ಜಲ ಅವರಲ್ಲಿ ಉಗಮವಾಗುತ್ತೆ ಅಂತ ದೇವರು ಹೇಳಿದ್ದು. ಅಂಥ ಒಂದು ಜಲಕ್ಕಾಗಿ ನಾವು ಆಸೆ ಪಡಬೇಕು. ಅದು ಹೇಗೆ ಸಾಧ್ಯವಾಗುತ್ತೆ ಅಂತಂದರೆ, ದೇವರ ವಾಕ್ಯವನ್ನು ನಾವು ಓದುತ್ತಾ ಅದನ್ನು ಸ್ವೀಕರಿಸಿ ಪೂರ್ಣ ಹೃದಯ ಆತ್ಮಶಕ್ತಿಯಿಂದ ನಾವು ಆ ವಾಕ್ಯದ ಪ್ರಕಾರ ಜೀವಿಸುವಾಗ ಆ ಜೀವ ಜಲ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯಗತವಾಗುತ್ತಾರೆ, ನಮ್ಮಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರ ಮುಖಾಂತರ ನಮಗೆ ಗೊತ್ತಿಲ್ಲದೇನೆ, ನಮ್ಮ ಅರಿವಿಗೆ ಬರದೇನೆ ಅನೇಕ ಬಲಹೀನತೆಗಳು ನಮ್ಮ ಜೀವನದಿಂದ ಬಿಟ್ಟು ಹೋಗುತ್ತೆ ಪ್ರಿಯರೇ, ನಮ್ಮ ಜೀವನದಿಂದ ಬಿಟ್ಟು ಹೋಗುತ್ತೆ. ಈ ಅರಿವಿನಿಂದ ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಅದನ್ನು ಧ್ಯಾನಿಸಿ ಜೀವಿಸಿರಿ. ಅರಿವಿನಿಂದ ಪ್ರೀತಿ ಹುಟ್ಟಬೇಕು, ಪ್ರೀತಿಯಿಂದ ಸೇವೆ ಹುಟ್ಟುತ್ತೆ. ಇಂಥ ಜೀವನದಲ್ಲಿ ಪವಿತ್ರತೆ ಇರುತ್ತೆ. ಇಂಥ ಜೀವನ ಜೀವಿಸುವಾಗ ಶಕ್ತವಾದಂತಹ ದೇವ ಕರೆಗಳು, ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಇದ್ದಂತಹ ದೇವ ಕರೆಗಳು, ಈ ಲೋಕವು ಆಶ್ಚರ್ಯಪಡುವಂತಹ ದೇವ ಕರೆಗಳು ನಿಮ್ಮಲ್ಲಿ ಹಂತ ಹಂತವಾಗಿ ದೇವರು ಬಯಲು ಮಾಡ್ತಾರೆ. ಇದು ದೇವ ಕರೆಯ ABC, ದೇವ ಕರೆಯ ABC. ಇದನ್ನು ನೀವು ಕಲಿತರೆ, ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿದರೆ ಮಾತ್ರ ಇದಕ್ಕಿಂತ ಮುಂದೆ ನಿಮಗೆ ಹೋಗೋಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಸೊ ಎಲ್ಲ ಕ್ರೈಸ್ತರಿಗೂ ದೇವರು ಕೊಟ್ಟಂಥ ಕರೆ ಪವಿತ್ರತೆಯ ಜೀವನ ಜೀವಿಸೋಕೆ. ದೇವರು ಪರಿಶುದ್ಧರು, ಅವರು ಕೊಡುವಂಥ ಪ್ರತಿಯೊಂದು ಕೊಡುಗೆ ಪರಿಶುದ್ಧವಾಗಿದೆ. ಅದನ್ನು ತನ್ನ ಪರಿಪೂರ್ಣತೆಯಲ್ಲಿ ಅನುಭವಿಸಬೇಕಾದರೆ ನಾವು ಪರಿಶುದ್ಧರಾಗಿರಬೇಕು. ದೇವರು ನಮ್ಮೆಲ್ಲರನ್ನು ದೇವ ಕರೆಗೆ ತಕ್ಕಂತೆ ಬಲಪಡಿಸಲಿ. ಆ ಜೀವನವನ್ನು ಜೀವಿಸಲು ಬೇಕಾದಂಥ ಕೃಪಾ ವರಗಳನ್ನು ದೇವರು ದಯಪಾಲಿಸಲಿ ಎಂದು ಮಾತೆ ಮರಿಯಮ್ಮನವರ ಮುಖಾಂತರ ವಿಶ್ವಾಸದಿಂದ ಬೇಡಿ ಪ್ರಾರ್ಥಿಸುವ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾನೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ. ಆಮೇನ್. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನನ್ನ ಹೆಸರು ಸಿಸ್ಟರ್ ಎಲಿಸಬೆತ್. ನಾವು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಜವಳಗಿರಿ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಓದಿರೋದು 3ನೇ ತರಗತಿ ಮಾತ್ರ. ಶಾಲೆ ಬಿಟ್ಟೆ, ಚಿಕ್ಕವಳೆ ಇರುವಾಗಲೇ ಶಾಲೆ ಬಿಟ್ಟೆ. ನಾನು ಶಾಲೆ ಬಿಟ್ಟು ಮನೆಯಲ್ಲಿ ಆಟ ಆಡೋದು ಹಾಗೆ ಈ ಥರ ಜೀವನ ಮಾಡ್ತಾಯಿದ್ದೆ. ಯಾವಾಗ ನನಗೆ 10 ವರ್ಷ ಆಯಿತು, ಆಮೇಲೆ ನಾನು ದನಗಳನ್ನು ಹೊಡೆದುಕೊಂಡು ಹೊಲಗಳಿಗೆಲ್ಲ ದನಗಳನ್ನು ಹೊಡೆದುಕೊಂಡು ನಾನು ಈ ಥರ ಕೆಲಸ ಮಾಡ್ತಿದ್ದೆ. ದನಗಳನ್ನು ಕಾಯ್ತಾ ಇದ್ದೆ, ಕರ್ಕೊಂಡು ಬರ್ತೆ, ಮತ್ತು ಮೇವೆಲ್ಲ ತರ್ತಾ ಇದ್ದೆ. ಇದೇ ನನಗೆ ಜೀವನವಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಥರ ನನ್ನ ಜೀವನ ನಡೆಯುತ್ತಿರುವಾಗ ನನಗೆ ಓದುವುದು ಗೊತ್ತಿಲ್ಲ, ಬರೆಯೋದು ಗೊತ್ತಿಲ್ಲ. ಆದರೂ ತುಂಬ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದೆ. ಈಗ ನಮ್ಮೂರಿನವರು ಇದ್ದಾರೆ ಕೆಲವು ಜನ, ಅವರ ಜೊತೆಗೆ ನಾನು ಕೂಡ ಕೆಲಸ ಮಾಡಬೋಗ್ತಿದ್ದೆ. ನಾಟಿ ಮಾಡ್ತಿದ್ದೆ, ಗದ್ದೆ ಕಳೆ ತೆಗಿತಾ ಇದ್ದೆ. ಹೊಲದ ಕೆಲಸ ಯಾವುದು ಕೆಲಸ ಆಗಲಿ ಹೀಗೆ ನಾನು ಮಾಡ್ತಾ ಇದ್ದೆ. ಪ್ರೈಸ್ ದಿ ಲಾರ್ಡ್. ನನಗೆ ನನ್ನಲ್ಲಿ ನಾನು ಏನೋ ದೇವರ ಫೋಟೋನ ಮುಂದೆ ಕುಂತು ನಾನು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ತುಂಬ ಪರಿಚಯ ಥರ, ದೇವರಿಗೆ ನನಗೆ ಫ್ರೆಂಡ್ಸ್ ಥರ ನಾನು ಮಾತನಾಡ್ತಾ ಇದ್ದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ರೀತಿ ನಾನು ಮಾತನಾಡುತ್ತೀನಿ. ಹೀಗೆ ನನ್ನ ಜೀವನ ಹೋಯಿತು ಸುಮಾರು ವರ್ಷಗಳ ಕಾಲ. ನನಗೇನು ಗೊತ್ತಿಲ್ಲ, ಸುಮಾರು ವರ್ಷಗಳು ಹೀಗೆ ಹೋಯಿತು. ನಾನು ಮೊದಲನೇ ನಮ್ಮ ಊರಲ್ಲಿ ಒಂದು ಗ್ರೌಂಡ್ ಇದೆ, ಅಲ್ಲಿ ಕುಂತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಅಮ್ಮ, ನಾನು ಓದಿಲ್ಲ,
ಈ ಸಿಸ್ಟರ್ ಆಗಬೇಕಂತಂದರೆ ಓದಬೇಕಾ ಅಂತ ಕೇಳ್ತಿದ್ದೆ. ಪ್ರೈಸ್ ದ ಲಾರ್ಡ್. ಓದಬೇಕು, ನಾನು ಸಿಸ್ಟರ್ ಆಗಬೇಕಾದ್ರೆ ಓದಬೇಕು. ಎಜುಕೇಷನ್ ಇದ್ದವರು ಮಾತ್ರ ಸಿಸ್ಟರ್ ಆಗಬೇಕು, ಇಲ್ಲದಿದ್ದರೆ ಇಲ್ವಾ ಅಂತ ನಾನೇನು ಮಾಡ್ತಾಯಿದ್ದೆ, ಮಾತೆ ಮರಿಯಮ್ಮನವ್ರ ಹತ್ರ ಕೇಳ್ತಾ ಇದ್ದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಯಾವಾಗಲೂ ನಾನು ಹೊಲದಲ್ಲಿ ಕೆಲಸ ಹೋಗುವಾಗಲೂ ಬರುವಾಗಲೂ ನನ್ನಲ್ಲಿ ಒಂದು ಅಭ್ಯಾಸ ಇತ್ತು. ನಾನು ಪ್ರಕೃತಿಗಳ ಜೊತೆ ಮಾತನಾಡ್ತಿದ್ದೆ. ಪ್ರಾಣಿ ಪಕ್ಷಿಗಳು ಬಂದರೆ ಅವರ ಜೊತೆ ಮಾತನಾಡ್ತಿದ್ದೆ. ಸುಮ್ಮನೆ ಹಾಗೆ ಮಾತನಾಡೋದೊಂದು ನನಗೆ ಅಭ್ಯಾಸ ಇತ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ಸುಮಾರು ವರ್ಷಗಳ ಕಾಲ ನಡೆಯಿತು. ನಾವು ನಮ್ಮ ಕುಟುಂಬ ಬಡ ಕುಟುಂಬ, ನಮಗೆ ಎಜುಕೇಷನ್ ಮಾಡುವಷ್ಟು ಶಕ್ತಿ ನಮ್ಮಲ್ಲಿ ಇದ್ದಿದ್ದಿಲ್ಲ ಅವಾಗ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀಗಾಗಿ ನನಗೆ ಸಡನ್ನಾಗಿ ಒಂದು ಇದು ಬಂತು. ಒಂದು ರಾಮಣ್ಣ ಅಂತ ಒಬ್ಬ ಮನುಷ್ಯ ಇದ್ದಾನೆ ನಮ್ಮೂರಲ್ಲಿ, ಪೇಟಿ ಬಾರಿಸ್ತಾ ಇದ್ದ. ಪೇಟಿ ಬಾರಿಸುವಾಗ ಅವನು ಫಾದರ್ ಹೇಳಿದ್ರು, ಫೀಸ್ಟ್ ಇದೆ, ಹೋಗಿ ಕರೆದು ಬನ್ನಿ ಅವ್ರನ್ನ ಅಂತ. ನಾವು ಹೋಗಿ ಕರೆದಾಗ ಆತನ ಕರೆದು, ಬನ್ನಿ ತಾತ ಸ್ವಲ್ಪ ಹಬ್ಬ ಇದೆ, ಮ್ಯೂಸಿಕ್ ಬಾರಿಸೋದು ಬನ್ನಿ ಅಂತ ಕರೆದಾಗ ಅವ್ರು ಹೇಳಿದ್ರು, ನಾನು ಬರಲ್ಲ, ಫಾದರ್ ಕರೆದ್ರೆ ಮಾತ್ರ ನಾನು ಬರ್ತೇನೆ, ಇಲ್ಲಕ್ಕೆ ಬರಲ್ಲ ಅಂತ. ಸಡನ್ನಾಗಿ ನನಗೆ ಅವರ ಮನೆಯಿಂದ ಹೊರಗೆ ಬಂದಾಗ ನನಗೆ ಅನಿಸ್ತು, ಆಕಾಶ ನೋಡಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆ. ಸಡನ್ನಾಗಿ ಕಣ್ಣೀರು ನನಗೆ ಬಂತು. ಪ್ರೇಯರ್ ಮಾಡಿದೆ, ದೇವರೇ ನಾನು ಮ್ಯೂಸಿಕ್ ಕಲಿಬೇಕು, ನನಗೆ ಸಹಾಯ ಮಾಡಿ. ಒಂದೇ ಒಂದು ಮಾತು ಹೇಳಿದ್ದೇವೆ, ನಾನು ಮ್ಯೂಸಿಕ್ ಕಲಿಬೇಕು, ನನಗೆ ಸಹಾಯ ಮಾಡಿ. ಆಮೇಲೆ ನಾನು ಓಡಿ ಹೋದೆ, ಚರ್ಚ್ ಫಾದರ್ ಹತ್ರ ಹೋದೆ. ಫಾದರ್, ನನಗೆ ಮ್ಯೂಸಿಕ್ ಕಲಿಬೇಕು ಫಾದರ್, ಪ್ಲೀಸ್ ಹೆಲ್ಪ್ ಮಾಡಿ, ನಮ್ಮ ಕುಟುಂಬ ಬಡವ ಕುಟುಂಬ ಅಂತ. ಅವ್ರು ಫಾದರ್ ಹೇಳಿದ್ರು, ನಾನು ಬರೀ 1,000 ರೂಪಾಯಿ ಮಾತ್ರ ಕೊಡ್ತೇನೆ, ಹೆಚ್ಚು ಕೊಡೋಕ್ಕಾಗಲ್ಲ ಅಂತ. ಈ 1,000 ರೂಪಾಯಿ ತಗೊಂಡು ಸಿಂಧನೂರಿಗೆ ನಮ್ಮೂರಿಗೆ ಬರಬೇಕಾದ್ರೆ ಟಿಕೆಟ್ ಚಾರ್ಜ್, ಅಲ್ಲಿ ಅಡ್ಮಿಷನ್ ಫೀಸ್ ಅದನ್ನು ತುಂಬಲ್ಲ. ಹಾಗಾಗಿ ಅದನ್ನು ಬಿಟ್ಟುಬಿಟ್ಟೆ. ಆಮೇಲೆ ಸುಮಾರು 6 ತಿಂಗಳಾಯಿತು. 6 ತಿಂಗಳಾದಮೇಲೆ ಒಂದು ಗುರುಗಳು ಬಂದರು, ಫಾದರ್ ಜೋಗ್ ಅಂತ ಬಂದರು. ಅವ್ರು ಬಂದು ಇವ್ರು ಫಾದರ್ ಹೇಳಿದ್ರು, ಅಲ್ಲಿ 1,000 ರೂಪಾಯಿ ಕೊಡ್ತು, ಒಂದು ಪೌಲ್ ಮರಸ್ ಫಾದರ್. ಅವ್ರು ಹೇಳಿದ್ರು ಎಲಿಜಾ, ನೀನು ಮ್ಯೂಸಿಕ್ ಕಲಿತೀನಿ ಅಂದಿಯಲ್ಲ, ಒಬ್ಬರು ಫಾದರ್ ಬಂದಿದ್ದಾರೆ ನೋಡು, ನೀನು ಕಲಿತೀನಿ ಅಂತ. ನನಗೆ ಎಲ್ಲಿಲ್ಲದ ಸಂತೋಷ. ನಾನು ಓಡಿ ಹೋಗಿ ಚರ್ಚಲ್ಲಿ ಪ್ರೇಯರ್ ಮಾಡಿದೆ, ದೇವರೇ ನೀವು 1 ರೂಪಾಯಿ ಇದ್ದಂಗೆ ನನಗೆ ಮ್ಯೂಸಿಕನ್ನು ಕಲಿಸ್ತಾ ಇದ್ದೀರಿ. ಪ್ರೈಸ್ ದ ಲಾರ್ಡ್. ಆಮೇಲೆ ನಾನು ಫಾದರ್ ಕೇಳಿದೆ, ಫಾದರ್ ನನಗೆ ಓದೋದು ಗೊತ್ತಿಲ್ಲ, ಬರೆಯೋದು ಗೊತ್ತಿಲ್ಲ, ಆದ್ರೂ ಮ್ಯೂಸಿಕ್ ಕಲಿಬೇಕಂತ ತುಂಬ ಆಸೆ ಇದೆ. ಆಮೇಲೆ ಫಾದರ್ ಹೇಳಿದ್ರು, ಹೇಗೆ ಕಲಿಸ್ಬೇಕಪ್ಪ ಇವರಿಗೆ ಅಂತ. ಆಮೇಲೆ ನಾನೇನು ಮಾಡಿದೆ, ಹೆಂಗಾರಾಗಲಿ ಕಲಿಲೇಬೇಕಂತ. ಬೆಳಿಗ್ಗೆ ಸಾಯಂಕಾಲ ಗೊತ್ತಿದ್ರು ಇಲ್ಲಂದ್ರು, ಒಟ್ಟು ಓದು ಬರ ಇಲ್ಲದಿದ್ರು ನಾನು ಕೇಳಿ ಕಲಿತಾ ಇದ್ದೆ. ಹಾಡುಗಳು 1 ಸಲ 2 ಸಲ ಕೇಳಿದ್ರೆ ಸಾಕು, ನನ್ನ ಮೈಂಡಿಗೆ ಹೋಗುವಂಥ ಒಂದು ಸ್ಪಿರಿಟ್ ದೇವರು ನನಗೆ ಕೊಟ್ಟಿದ್ದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕಲಿತೆ, ಬಿದ್ದು ಕಲಿತೆ, ಓದೆ ಕಲಿತೆ. ಬೆಳಿಗ್ಗೆ ಸಾಯಂಕಾಲ ತಲೆ ಕೆಟ್ಟೋಯ್ತು. ಫಾದರ್ ಬರೀ 15 ದಿನ ಮಾತ್ರ ನನಗೆ ಕಲಿಸಿಕೊಟ್ರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಬರೀ ಕೇಳಿ ಕಲಿತೆ. ಆಗ ಕೇಳಿ ಕಲಿತ ಮೇಲೆ ನಾನು ಎಲ್ಲ ಹಳ್ಳಿಗಳಿಗೆ, ರಾಯಚೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಹಳ್ಳಿಗಳಿಗೆ, ಬಳ್ಳಾರಿ ಡೈಸಿಯಲ್ಲಿರುವಂಥ ಎಲ್ಲ ಹಳ್ಳಿಗಳಿಗೆ ದೇವರು ನನ್ನನ್ನು ಕರೆದೊಯ್ದರು. ಪ್ರೈಸ್ ದ ಲಾರ್ಡ್. ಆದರೆ ಏನು ಗೊತ್ತಿಲ್ಲ, ಹಾಡೋದು ಗೊತ್ತಿಲ್ಲ, ಏನಿಲ್ಲ, ಪವಿತ್ರಾತ್ಮರು ನನ್ನಲ್ಲಿದ್ದು ಎಲ್ಲವನ್ನು ನಡೆಸಿಕೊಡುವವರಾಗಿದ್ದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಹೀಗೆ ನಡೆಯಿತು. ಒಂದು ದಿನ ನಮ್ಮ ಚರ್ಚಿನಲ್ಲಿ ನಾನು ಮ್ಯೂಸಿಕ್ ಅಡೋರೇಷನ್ ಮಾಡುತ್ತಿರುವಾಗ ಒಂದು ಸಿಸ್ಟರ್ ಬಂದರು. ನನ್ನನ್ನೇ ನೋಡ್ತಾ ಇದ್ದರು, ಮ್ಯೂಸಿಕ್ ಬಾರಿಸೋ ನೋಡುವಾಗ ಒಂದು ಸಿಸ್ಟರ್ ಕೇಳಿದರು. ಓಡಿ ಬಂದರು, ಅಡೋರೇಷನ್ ಎಲ್ಲ ಆದಮೇಲೆ ಓಡಿ ಬಂದರು, ನೀನು ಎಷ್ಟು ಓದಿದ್ದೀಯಾ ಅಂತ ಕೇಳಿದರು. ಸಿಸ್ಟರ್, ನಾನು ಓದಿಲ್ಲ ಸಿಸ್ಟರ್, ನಾನು ಬಿಟ್ಟು 30 ವರ್ಷ ಆಯಿತು, ಶಾಲೆ ಓದಿ ಬರಲಿಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ದೇವರ ಹೇಳ್ತಾರಂತ ಆಡ್ತಾ ಇದ್ದೀನಿ ನಾನು ಅಂತ ಹೇಳಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವ್ರಿಗೆ ಹೇಳಿದಾಗ ಅವರಿಗೆ ಆಶ್ಚರ್ಯ ಆಯಿತು. ಅವರು ಒಂದೇ ಒಂದು ಮಾತು ಕೇಳಿದ್ರು, ನಿನಗೆ ಓದಲು ಮನಸ್ಸುಂಟಾ? ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಒಂದು ರೋಗಿಯನ್ನು ಮುಟ್ಟಿದಾಗ, ನಿನಗೆ ಗುಣವಾಗಲು ಮನಸ್ಸುಂಟಾ ಅಂತ ಕೇಳಿದರು. ಆ ರೀತಿ ಈ ಸಿಸ್ಟರು ನನಗೆ ಬಂದು ಹೇಳಿದ್ರು, ನಿನಗೆ
ಓದಲು ಮನಸ್ಸುಂಟ ಅಂತ. ನಾನು ಹೇಳೋದು ಹೌದು ಸಿಸ್ಟರ್, ಓದಲು ಮನಸ್ಸಿದೆ, ಆದರೆ ನಾವು ಬಡವರು ಸಿಸ್ಟರ್, ದುಡ್ಡು ಇಲ್ಲ ನಮ್ಮ ಹತ್ರ. ಆ ದುಡ್ಡಿಂದ ಏನು ಚಿಂತೆ ಮಾಡಬೇಡ, ಹೋಗಿ ಅಡ್ಮಿಷನ್ ಮಾಡಂತ ಹೇಳಿ ಹೋದೆ. ಅಡ್ಮಿಷನ್ ಕೌಂಟ್ರಲ್ಲಿ ಹೋಗಿ ನಮ್ಮ ಜೋಳಗೆರೆದಲ್ಲಿ ಹೋದಾಗ, ಸರ್ 3ನೇ ಕ್ಲಾಸಿಂದ 10ನೇ ಕ್ಲಾಸ್ ಎಕ್ಸಾಮ್ ಬರೀಲಿಕ್ಕಾಗುತ್ತಾ? 30 ವರ್ಷಗಳ ಕಾಲ ಶಾಲೆ ಬಿಟ್ಟಿದ್ದೀನಪ್ಪ ಅಪ್ಪ ಅಂತ ಹೇಳಿದಾಗ ಅವ್ರು ಹೇಳಿದ್ರೆ ಆಗುತ್ತೆ ಅಂದ್ಬಿಟ್ರು. ನನಗೆ ಎಲ್ಲಿಲ್ಲದ ಸಂತೋಷ. ಹೋಗಿ ಸಿಸ್ಟರಿಗೆ ಕಾಲ್ ಮಾಡಿದೆ, ಸಿಸ್ಟರ್ ನನಗೆ ಅಡ್ಮಿಷನ್ ಫೀಸ್ ಮಾಡೇ ಬಿಟ್ಟೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಡ್ಮಿಷನ್ ಮಾಡಿದೆ, ಏನು ಬರಿಬೇಕಂತ ಗೊತ್ತಿಲ್ಲ. ಎಕ್ಸಾಮ್ ಬಂತು, ಹತ್ತಿರ ಬಂದಾಗೆಲ್ಲ ಭಯ ಆಗ್ತಾ ಇತ್ತು ನನಗೆ. ಅಯ್ಯೋ ದೇವ್ರೆ ಏನಪ್ಪ, ಹೋಗಿ ಅಡ್ಮಿಷನ್ ಮಾಡೇ ಬಿಟ್ಟೆ, ಏನು ಓದೋದು ಗೊತ್ತಿಲ್ಲ, ಬರೆಯೋದು ಗೊತ್ತಿಲ್ಲ, ಯಾರು ಹೇಳಿದ್ರು ತಲೆಗೆ ಹೋಗ್ತಾನೇ ಇದ್ದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗಾಗಿ ನಾನು ಹೋದೆ, ಹಾಗೇ ಸುಮ್ಮನೆ ಇರಲಿ ದೇವರಿದ್ದಾರಲ್ಲ ಅಂತ ಒಂದು ನಂಬಿಕೆ ನನ್ನಲ್ಲಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಮೇಲೆ ಹೋಗಿ ಎಕ್ಸಾಮ್ ಕೌಂಟ್ರಲ್ಲಿ ಎಲ್ಲಿದೆ ರೂಮ್ ಅಂತಲೇ ಗೊತ್ತಿಲ್ಲ ನನಗೆ. ಪ್ರೈಸ್ ದಿ ಲಾರ್ಡ್. ಹೋಗಿ ಬೇರೆಯವ್ರಿಗೆ ಕೇಳಿದೆ, ಎಲ್ಲಿದೆ ಸರ್ ಇದು ಎಕ್ಸಾಮ್ ಬರೆಯೋದು ಕೌಂಟರ್ ರೂಮ್ ಎಲ್ಲಿದೆ ಸರ್, ಇದು ನಂಬರ್ ಆಲ್ ಟಿಕೆಟ್ ನಂಬರ್ ಹೇಳಿ ಸರ್, ಇದು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಹೋಗಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಅವರು ಹೋಗಿ ಅಲ್ಲಿ ಹೋಗ್ರಿ ಅಂತ ಹೋಗಿ ಕೂತ್ಕೊಂಡೆ. ಪೇಪರ್ ಕೊಟ್ಟರು, ಅಡ್ಮಿಷನ್ ಇದೆ ಸರ್, ಇದು ಏನೋ ಎಕ್ಸಾಮ್ ಪೇಪರ್ ಕೊಟ್ಟರು. ಎಕ್ಸಾಮ್ ಪೇಪರ್ ಕೊಟ್ಟರು, ಒಂದೇ ಕೈಯಲ್ಲಿ ಹಿಡ್ಕೊಂಡೆ. ನಾನು ಕೈಯಲ್ಲಿ ಹಿಡ್ಕೊಂಡು ಮೇಲೆ ನೋಡಿದೆ, ಏನಪ್ಪ ಹೋಗಿ ತಿಪ್ಪೆಯಲ್ಲಿದ್ದೆ ನಿನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಪೇಪರ್ ಕೊಟ್ಟು ಕುಂದಿಸಿದ್ದೀಯ. ನನಗೆ ಓದೋದು ಗೊತ್ತಿಲ್ಲ, ಬರೆಯೋದು ಗೊತ್ತಿಲ್ಲ, ಹೆಂಗೆ ಬರಿಬೇಕಂತಲೇ ಗೊತ್ತಿಲ್ಲ, ಏನು ಮಾಡಲಿ ಅಂತಂದು ಜಸ್ಟ್ ಪ್ರೇಯರ್ ಮಾಡಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಬರೀ ನನಗೆ ಗೊತ್ತಿದ್ದು ಪ್ರೇಯರ್ ಬಂದಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನು ಬರೆದಿದ್ದೇನೆ? ನನಗೆ ಗೊತ್ತಿದ್ದು ಪರಲೋಕದಲ್ಲಿರುವ ನಮ್ಮ ತಂದೆಯಲ್ಲಿ ಇರ್ತಾವಲ್ಲ, ಅವು ಗೊತ್ತಿದ್ದು ನನಗೆ ಬಂದದ್ದು ಪ್ರೇಯರ್ ಬಂದಿದ್ದೇನೆ ಎಕ್ಸಾಮಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೇಯರ್ ಬಂದ 2021ರಲ್ಲಿ ಇದು ಬಂತಲ್ಲ, ಕೊರೋನಾ ಬಂತಲ್ಲ, ಕೋವಿಡ್ ಬಂದಾಗ ಆ ಸಮಯದಲ್ಲಿ 10th ಕಟ್ಟಿದವರೆಲ್ಲರೂ ಪಾಸ್ ಅಂತ ಗೌರ್ಮೆಂಟು ಏನು ಮಾಡಿತ್ತು? ಪಾಸ್ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್, ಪಾಸ್ ಮಾಡಿದ್ರಲ್ಲ. ಅವಾಗ ಆ ಸಾವಿರಾರು ಮಕ್ಕಳ ಜೊತೆಗೆ ನಾನೊಬ್ಬಳು. ನಾನು ಪಾಸ್ ಆಗೇ ಬಿಟ್ಟೆ, ಏನು ಬರೆದಿಲ್ಲ, ಪಾಸ್ ಆದೆ. ಮತ್ತೆ ಪಾಸ್ ಆದ್ಮೇಲೆ ತುಂಬ ಖುಷಿ ಆಯಿತು ನನಗೆ. ಹೋದೆ ನಾನು ಆ ಸಿಸ್ಟರ್ಗೆ ಹೇಳಿದೆ, ಸಿಸ್ಟರ್ ನಾನು 10th ಪಾಸ್ ಆಗಿದ್ದೀನಿ, ಏನು ಬರೆದಿಲ್ಲ, ಪಾಸ್ ಆಗಿಬಿಟ್ಟೆ. ಆಮೇಲೆ ಇರಲಿ ಮತ್ತೆ ಇನ್ನೊಂದು ಕೊಳ್ಳೋಗಿವ ಅಂತಂದು ಸೆಕೆಂಡ್ ಪೀಸ್ ಡೈರೆಕ್ಟ್ ಕಟ್ಟಿಬಿಟ್ಟೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಡೈರೆಕ್ಟ್ ಕಟ್ಟಿದ 2ನೇ ಕೊರೋನಾ ಬಂತು ನೋಡ್ರಿ, 2022. ಅವಾಗ ನಾನೇನು ಮಾಡಿದೆ, ಸೆಕೆಂಡ್ ಪೀಸ್ ಕೂಡ ಫ್ರೀ. ಹಲ್ಲೆಲೂಯಾ. ಆದರೆ ಪಾಸಾಗಿ ಹೋದೆ ಕಾನ್ವೆಂಟಿಗೆ. ಸರ್ಟಿಫಿಕೇಟ್ ಇದ್ದರೆ ಸಾಕು, ಕರ್ಕೊಂತಾರಂತ ಒಂದು ಮನೋಭಾವನೆ ನನ್ನಲ್ಲಿತ್ತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೋದೆ. ಸಿಸ್ಟರ್, ನಾನು ಸಿಸ್ಟರ್ ಆಗಬೇಕಂತ ಆಸೆ. ಹೋಗಿ ಸಿಸ್ಟರ್ ನನ್ನ ತುಂಬ ಅಕ್ಸೆಪ್ಟ್ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ತುಂಬ ಅಲ್ಲಿ ಒಂದು ಫೌಂಡರ್ ಇದ್ದಾರೆ, ಅವರು ನನಗೆ ವೆಲ್ಕಮ್ ಅಂತ ಹೇಳಿದ್ರು. ನನಗೆ ಎಜುಕೇಷನ್ ಇಲ್ಲದಿದ್ದರೂ ಅವರು ನನಗೆ ಏನು ಹೇಳಿದ್ರು? ವೆಲ್ಕಮ್ ಅಂತ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ನಾನು ಹೋಗಿದ್ದೆ. ಕಾನ್ವೆಂಟಿನ ಜೀವನ ಗೊತ್ತಲ್ಲ ನನಗೆ, ಕಾನ್ವೆಂಟಿನ ಜೀವನ ಗೊತ್ತಿಲ್ಲದಿದ್ರೂ ಕೇಳಿದೆ. ಆದರೆ 4 ವರ್ಷ ನಾನು ಕಾನ್ವೆಂಟಿನಲ್ಲಿ ಇದ್ದೆ. 4 ವರ್ಷ ನಾನು ಸಿಸ್ಟರ್. 2 ವರ್ಷ ನಾನು ಕಾನ್ವೆಂಟಿಗೆ ಹೋದ ಮೇಲೆ 2 ವರ್ಷ ನಮ್ಮ ಮನೆಯಲ್ಲಿ ಹೇಳಿಲ್ಲ ನಾನು. ನಮ್ಮ ಜನರು ಎಲಿಸಮ್ಮ ಆಡ್ತಾಳೆ, ಇದು ಮಾಡ್ತಾಳೆ, ಎಲ್ಲಿ ಓದು ಅಂತ ಜನರು ಎಲ್ಲ ಕೇಳ್ತಾ ಇದ್ರು ನಮ್ಮೂರಲ್ಲಿ. ನಾನು ಆಡೋದಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಜನರಿಗೆ ಅಡಿಗೆಯಲ್ಲಿ ಕೇಳಿಸ್ತಾ ಇತ್ತು ನಾನು ಆಡ್ತೀನಿ. ಪ್ರೈಸ್ ದಿ ಲಾರ್ಡ್. ಆ ರೀತಿ ದೇವರು ನನ್ನನ್ನು ಇದು ಮಾಡಿದ್ರು. ಆದರೆ ನಮ್ಮ ತಾಯಿನೆಲ್ಲ ಕೇಳೋದು, ಎಲ್ಲಿ ಒಂದು ಸಿಸ್ಟರ್ ಇವರು ಎಲಿಸಾ ಎಲ್ಲೊಂದು 2.5 ವರ್ಷ ಆಯ್ತಲ್ಲ ಬಂದೇ ಇಲ್ಲ ಅಂತ ಜನರು ಎಲ್ಲ ಕೇಳ್ತಾ ಇದ್ರು. ಆದರೆ ನಾನು 2 ವರ್ಷ ಆಗೋವರೆಗೂ ನಮ್ಮ ತಾಯಿಗೆ ಹೇಳಿಲ್ಲ, ನಮ್ಮ ಮನೆಯಲ್ಲಿ ಕೂಡ ಹೇಳಿದೆ. ಯಾರಿಗೆ ಹೇಳಿದೆ? 2 ವರ್ಷ ಆದಮೇಲೆ ನಮ್ಮ ಅವ್ಗೆ ಹೇಳಿದೆ, ಯವ್ವ ನಾನು ಸಿಸ್ಟರ್ ಆಗೋಕ್ಕೆ ಹೋಗಿದ್ದೀನಿ ಅಂತ. ನಮ್ಮ ಅವ್ಗಳು ಅಂತ ಅಳಕತ್ತಿದ್ರು.
ಯಾಕಂತಂದರೆ ಸಿಸ್ಟರ್ ಆಗೋದು ಅಷ್ಟು ಸುಲಭ ಅಲ್ಲ. ಪ್ರೈಸ್ ದ ಲಾರ್ಡ್. ಮುಳ್ಳಿನ ಮೇಲೆ ನಡೆದಾಗಿ ಪ್ರೈಸ್ ದ ಲಾರ್ಡ್. ಆಮೇಲೆ ಹೇಳಿದಾಗ ನಮ್ಮ ಸುಮ್ಮನೆವ್ವ ನಿನಗೆ ದೇವರು ನನಗೆ ಏನು ಓದಲಾರದಂತಿರುವ ನನಗೆ ಈ ಭಾಗ್ಯವನ್ನು ನನಗೆ ಕೊಟ್ಟಾರ, ನೀನು ಬೇಡ ಅಂತ ಹೇಳ್ಬೇಡ ಅಂತಂದು ನಮ್ಮ ಹೋಗ ನಾನು ಸಮಾಧಾನ ಮಾಡಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸಮಾಧಾನ ಮಾಡಿದೆ. ಆಮೇಲೆ 4 ವರ್ಷ ಆಯಿತು, 4.5 ವರ್ಷ ಆಯಿತು, ನಾನು ಕಾನ್ವೆಂಟಿನಲ್ಲಿದ್ದೆ. ಸಿಸ್ಟರ್ ಆದೆ. ಪ್ರೊಫೆಷನ್ ಸಿಕ್ಕಿದ ಮೇಲೆ ನಾನು ನಮ್ಮ ಊರಲ್ಲಿ ಯಾರಿಗೆ ಹೇಳಿಲ್ಲ ನಾನು ಸಿಸ್ಟರ್ ಆಗಿ ಹೋಗಿದ್ದೀನಿ ಅಂತ. ನಾನು ಹೋಗಿ ಬಂದಮೇಲೆ ನಾನು ಊರಲ್ಲಿ ಸ್ಟೇಜಿನ ಮೇಲೆ ನಿಂತಾಗ ಎಲ್ಲರಿಗೆ ಆಶ್ಚರ್ಯ ಆಯಿತು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆಶ್ಚರ್ಯ ಆಯಿತು ಎಲ್ಲರಿಗೆ. ಇದೇನು ಒಬ್ಬತ್ತ ಗಂಡ್ಮಗ ಹೇಳ್ದ, ಅಲ್ಲಮ್ಮ ನನ್ನ ಮಗಳನ್ನೇ 10 ವರ್ಷ ಓದಕ ಪಾಸಾಗಿಲ್ಲ, ನೀನು ಯಾವಾಗ ಒಂದ್ಸಲ ಕಟ್ಟಿದ್ದಿ ಪಾಸಾಗಿ ಒಂದು ಸಿಸ್ಟರ್ ಆಗಿಬಿಟ್ಟಲ್ಲ ನೀನು ಅಂತ ಹೇಳಿದ್ರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆಮೇಲೆ ಹೋಗಿ ಹೇಳ್ದೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲರಿಗೆ ಆಶ್ಚರ್ಯ ಆಯಿತು. ಎಲ್ಲರೂ ತುಂಬ ಸಂತೋಷಪಟ್ಟರು. ಆದರೆ ನಾನು ನನ್ನ ದೇವರಿಗೆ ಕೃತಜ್ಞತೆ ಹೇಳಿದೆ. ದೇವರೇ, ನನ್ನ ಜೀವನದಲ್ಲಿ ಒಂದು ನಿಜವಾದ ಆಯಿತು, ದೇವರು ಎಲ್ಲರನ್ನೂ ಪ್ರೀತಿಸುತ್ತಾರೆ. ಓದಿದವರಲ್ಲ, ಓದಿದಲ್ಲದವರಲ್ಲ, ಎಲ್ಲರನ್ನೂ ದೇವರು ಸಮಾನವಾಗಿ ನೋಡ್ತಾರೆ ಅಂತ ಒಂದು ಭಾವನೆ ನನ್ನಲ್ಲಿ ಬಂತು. ಸಂತ ಪೇತ್ರ ಯಾರು ಓದಿಲ್ಲ, ಹೌದಲ್ಲ, ಅವ್ರನ್ನ ದೇವರು ತುಂಬ ಇದು ಮಾಡಿದ್ರು. ಹಾಗಾಗಿ ನನ್ನ ಜೀವನ ಕೂಡ ಆ ರೀತಿ ಆಯಿತು. ಆಮೇಲೆ ನನಗೆ ತುಂಬ ಸಂತೋಷ ಆಯಿತು. ದೇವರಿಗೆ ಥ್ಯಾಂಕ್ಸ್ ಹೇಳಿದೆ. ಈಗ ನನ್ನ ಸಿಸ್ಟರ್ ಆಗಲು ದೇವರು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ನನ್ನ ಮನದಾಸೆ ನೆರವೇರಿಸಿ ನನಗೆ ಅವಕಾಶವನ್ನು ಮಾಡಿಕೊಟ್ರು. ನಾನು ಇವಾಗ ಅಸೋಸಿಯೇಷನ್ ಆಫ್ ದ ರೋಸೇರಿಯನ್ ಸಿಸ್ಟರ್ ಆಗಿ ಇದ್ದೇನೆ. ಈಗ ಸರ್ವಿಸ್ ಮಾಡಲಿಕ್ಕೆ ನಾನು ಇಲ್ಲಿ ಡಿವೈನ್ ಕೇಂದ್ರದಲ್ಲಿ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. 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 ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ದೇವರ ಆಶೀರ್ವಾದ ಎಷ್ಟಿದೆ? ಆಕಾಶ ಭೂಮಿಯಷ್ಟು ವ್ಯತ್ಯಾಸ. ನಮ್ಮ ಯೋಚನೆ, ದೇವರ ಯೋಚನೆ, ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ.